Okay, next move towards one more important concept of this chapter, that is electronic movements. Electronic movement. Okay, you all know about that in organic compounds mainly there exists covalent bond. There exists what? Covalent bond. You know the meaning of the, or what do you know about the concept of covalent bond? This is a bond formed by mutual sharing of the electrons. Okay, if single bond is there exists what? If between two atoms single bond is there exists, in that bond there exist two electrons. One electron, it will be given by this atom, and the other electron will be given by this atom. Okay, this concept main gothirli. And one more point, if double bond is there, what happens? There exist two pairs. Ishtartavali ಎರಡು pair irtava. Total 4 electron undu. 2 electrons are given by this atom and 2 electrons are given by another atom. Okay, if triple bond is there, what happens? 3 pairs is there. 3 pairs are there. One pair, second pair, third pair. 3 electrons will be given by one atom, another 3 electrons will be given by another atom, which is participated in the bond formation. Okay, how bond ಮಾಡ್ತದೋ ಅದು ಅಲ್ಲಿ ಈಕ್ವಲ್ ಆಗಿ ಎಲೆಕ್ಟ್ರಾನ್ ಕೊಟ್ಟಾಗ ಅದನ್ನ ಮ್ಯೂಚುವಲ್ ಶೇರಿಂಗ್ ಅಂತ ಕರೀತೀವಿ. ಮ್ಯೂಚುವಲ್ ಶೇರಿಂಗ್ ಅಂದ್ರೆ ಏನು? ಈಕ್ವಲ್ ಆಗಿ ಎಲೆಕ್ಟ್ರಾನ್ ಅನ್ನು ಹಂಚಿಕೊಳ್ಳುವುದು. ಅಲ್ಲಿ ಎಲೆಕ್ಟ್ರಾನ್ ಹಂಚಿಕೊಂಡಾಗ in covalent bond means in organic compounds there exists covalent bond. If in the organic compounds some substituents will be there, some functional groups will be there in the organic compound. ಅಲ್ಲಿ ಕೆಲವೊಂದಷ್ಟು ಸಬ್ಸ್ಟಿಟ್ಯೂಯೆಂಟ್ಸ್ ಗಳು ಬರ್ತಾವೆ. ಈಗ ನೋಡಿದ್ರಲ್ಲ, ಎಕ್ಸಾಂಪಲ್ ಕ್ಲೋರಿನ್ ಬಂದಿತ್ತು, ಒಂದು ಗ್ರೂಪ್ OH ಬಂದಿತ್ತು. ಹಿಂಗೆ ಬೇರೆ ಬೇರೆ ಸಬ್ಸ್ಟಿಟ್ಯೂಯೆಂಟ್ಗಳು ಬಂದಾಗ ಬಿಕಾಸ್ ಆಫ್ some extra capacities, because of some characters of those functional groups or the substituent, these electrons will move in the bond or in the compound. The electron will ಏನು ಮಾಡ್ತಾವು? ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾವು. That is called as electronic movement. ಆ ಕಂಪೌಂಡ್ ಇರುವವರೆಗೂ ಆ ಎಲೆಕ್ಟ್ರಾನ್ ಮೂವ್ಮೆಂಟ್ ನಡೀತಾನೆ ಇರ್ತಕ್ಕಂಥ. ಯಾಕೆ? ಅಲ್ಲೇನು ಗ್ರೂಪ್ಸ್ಗಳದಾವಲ್ಲ, ಅಲ್ಲೇನು ಸಬ್ಸ್ಟಿಟ್ಯೂಯೆಂಟ್ಗಳದಾವಲ್ಲ, ಅವುಗಳ ಕಾರಣದಿಂದಾಗಿ ಆ ಗ್ರೂಪ್ಸ್ಗಳ ಕ್ಯಾರೆಕ್ಟರ್ ಅದು ಆ ಎಲೆಕ್ಟ್ರಾನ್ಗಳನ್ನ ಮೂವ್ ಆಗೋದು ಮಾಡ್ತಾವೆ. ಕಂಪೌಂಡ್ ಒಳಗೆ ಮೂವ್ ಆಗ್ತಿರ್ತಾವೆ. ಕಂಪೌಂಡ್ ಬಿಟ್ಟು ಹೊರಗೆ ಬರೋದಲ್ಲ, ಆ ಕಂಪೌಂಡ್ ಒಳಗೆ ಮೂವ್ ಆಗ್ತಿರ್ತಾವೆ. ಅದನ್ನ ಏನಂತ ಕರಿತೀವಿ ನಾವು? ಎಲೆಕ್ಟ್ರಾನಿಕ್ ಮೂವ್ಮೆಂಟ್ ಅಂತ ಕರಿತೀವಿ. ಆಕ್ಚುಲಿ ದಿಸ್ ಎಲೆಕ್ಟ್ರಾನಿಕ್ ಮೂವ್ಮೆಂಟ್ ಈಸ್ ಡ್ಯೂ ಟು ವಾಟ್? Those substituents attached to the carbon skeleton, those functional groups attached to the carbon skeleton, these electronic movements takes place in the compound. ಆ ಕಂಪೌಂಡ್ ಗಳು ಕಂಟಿನ್ಯೂಸ್ ಆಗಿ ನಡೀತಾನೆ ಇರ್ತಾವೋ, ಆ ಎಲೆಕ್ಟ್ರಾನ್ಗಳ ಮೂವ್ಮೆಂಟ್ಗಳು ನಡೆಯೋದ್ರಿಂದಾಗಿ ಸಮ್ ಎಕ್ಸ್ಟ್ರಾ ಪ್ರಾಪರ್ಟೀಸ್ಗಳನ್ನ ಕಂಪೌಂಡ್ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾವ. ಆಮೇಲೆ ಅವುಗಳ ಕೆಮಿಕಲ್ ಪ್ರಾಪರ್ಟಿ ಆ ಎಲೆಕ್ಟ್ರಾನ್ಗಳ ಮೂವ್ಮೆಂಟ್ಗಳ ಮೇಲೆ ಡಿಪೆಂಡ್ ಇರ್ತದೆ. ಆ ಕೆಮಿಕಲ್ ಕ್ಯಾರೆಕ್ಟರ್ಸ್ ಏನಾಗ್ಬಿಡ್ತದೆ, ಆಮೇಲೆ ಆ ಎಲೆಕ್ಟ್ರಾನ್ಗಳ ಮೂವ್ಮೆಂಟ್ ಕಾರಣದಿಂದಾಗಿ ನಡೀತೈತೆ. ಆಮೇಲೆ ಅದಕ್ಕೆ ಅವುಗಳ ಅಂದ್ರೆ ಆರ್ಗ್ಯಾನಿಕ್ ಕಂಪೌಂಡ್ ನ ಕೆಮಿಕಲ್ ಪ್ರಾಪರ್ಟೀಸ್ಗಳನ್ನ ಈ ಎಲೆಕ್ಟ್ರಾನಿಕ್ ಮೂವ್ಮೆಂಟ್ ಡಿಸೈಡ್ ಮಾಡ್ತಾರೆ. ದೀಸ್ ಎಲೆಕ್ಟ್ರಾನಿಕ್ ಮೂವ್ಮೆಂಟ್ಸ್ ಕಂಟ್ರೋಲ್ಸ್ ಆರ್ ಡಿಸೈಡ್ಸ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದೋಸ್ ಆರ್ಗ್ಯಾನಿಕ್ ಕಂಪೌಂಡ್ಸ್. Therefore, this electronic movement is also very important concept, important fundamental concept of the organic chemistry. Organic chemistry ಇದು ಕೂಡ ಇಂಪಾರ್ಟೆಂಟ್ ಅಂದ್ರೆ ಯಾಕೆ? ಎಲ್ಲೆಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರ್ತದೋ, ಎಲ್ಲೆಲ್ಲಿ ಆರ್ಗ್ಯಾನಿಕ್ ಕಂಪೌಂಡ್ ನೀವು ಸ್ಟಡಿ ಮಾಡ್ತೀಯೋ ಅಲ್ಲೆಲ್ಲ ಎಲೆಕ್ಟ್ರಾನಿಕ್ ಮೂವ್ಮೆಂಟ್ ಇದೇ ಇರ್ತದೆ ಕಂಪೌಂಡ್. ಅದು ಈ ರೀತಿ ಒಂದು ಕಂಪೌಂಡ್ ಕೊಡ್ತು, ಇದು ಇನ್ನೊಂದು ಒಂದು ವಾಟರ್ ಜೊತೆ ಈ ರೀತಿ ರಿಯಾಕ್ಟ್ ಮಾಡ್ತು, ಇನ್ನೊಂದು
ಮೆಟಲ್ ಜೊತೆ ಈ ರೀತಿ ರಿಯಾಕ್ಟ್ ಮಾಡ್ತಾರೆ, ಯಾಕೆ ಆ ಎಲೆಕ್ಟ್ರಾನಿಕ್ ಮೂವ್ಮೆಂಟ್ ಕಾರಣ ಅಂತ ಅಷ್ಟೇ ಹೇಳ್ತಾರೆ ನಾವು ಮುಂದೆ ಬಂದಾಗ. ಅದಕ್ಕೆ ಎಲೆಕ್ಟ್ರಾನಿಕ್ ಮೂವ್ಮೆಂಟ್ ಅನ್ನು ಈಗ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಡಿ. ನಾವು ಮುಂದೆ ಕ್ಲಾಸಸ್ ಹೇಳುವಾಗ ಅಥವಾ ಹೈಯರ್ ಸ್ಟಡೀಸ್ಗೆ ಹೋದಾಗ ಅಥವಾ ಸೆಕೆಂಡ್ ಇಯರ್ ಬಂದಾಗ ಇರಲಿ ಯಾವಾಗ ಇರಲಿ ಏನು ಮಾಡ್ತೀವಿ, ಬಿಕಾಸ್ ಆಫ್ ದಿಸ್ ಎಲೆಕ್ಟ್ರಾನಿಕ್ ಮೂವ್ಮೆಂಟ್ ದಿಸ್ ಕಂಪೌಂಡ್ ಈಸ್ ಬಿಹೇವಿಂಗ್ ಲೈಕ್ ದಿಸ್, therefore we have got this compound ಅಂತ ಬರ್ತದೆ ಕಾನ್ಸೆಪ್ಟ್. ನಿನಗೆ ಆ ಎಲೆಕ್ಟ್ರಾನಿಕ್ ಮೂವ್ಮೆಂಟ್ ಏನು ಅಂತ ಗೊತ್ತಿರಬೇಕು. ನಿನಗೆ ಆ ಎಲೆಕ್ಟ್ರಾನಿಕ್ ಮೂವ್ಮೆಂಟ್ ಗೊತ್ತಿರ್ಲಿಕ್ಕಂದ್ರೆ ನಾನಲ್ಲಿ ಅಲ್ಲೆಲ್ಲ ಬಂದಾಗ ಆ ಎಲೆಕ್ಟ್ರಾನಿಕ್ ಮೂವ್ಮೆಂಟ್ ಮತ್ತೆ ಬಂತು ಅಂತ ಎಲೆಕ್ಟ್ರಾನಿಕ್ ಮೂವ್ಮೆಂಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗುದಿಲ್ಲ ನಾವು, ಇಲ್ಲಿ ಹೇಳ್ಬಿಟ್ಟೇವೆ ಈಗ. ಅದಕ್ಕೆ ಆ ಎಲೆಕ್ಟ್ರಾನಿಕ್ ಮೂವ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳಿದೆ, ನೀವು ಕರೆಕ್ಟಾಗಿ ಓದ್ಕೊಂಡ್ರಿ. ಓಕೆ, ದೇ ಎಕ್ಸಿಸ್ಟ್ 4 types of electronic movements. How many types? 4 types. 4 types of electronic movements are there. Let's have first one, that is inductive effect. First one is inductive effect. Okay, what happens here? First take the example CH3, CH2, CH2, one more CH2, and let's have at this position fluorine. Here I take carbon here 1 2 3 4, take one more CH2 and then have fluorine. Okay, here what happens, this fluorine is directly attached to this carbon. This is like this. This is what? Arrangement of the another groups with this carbon atom, around this carbon atom. This carbon atom hೀಗೆ ಇದೆ, ಹೌದಾ? ಈ ರೀತಿ. Here fluorine is what? It is the element with the highest electronegativity. It is what? High electronegative element. High electronegative element. You might have been studied the electronegativity concept in the 10th standard. I don't know actually. ಕಲ್ತಿರಲು ಗೊತ್ತಿಲ್ಲ, ಇರಬಹುದು ಅಂತ ನಾನು ಅನ್ಕೊಂಡೆ ಅಷ್ಟೇ. ಏನಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಅಂತಂದ್ರೆ ಏನು? ಇಟ್ ಈಸ್ ದ ಕೆಪಾಸಿಟಿ ಆರ್ ಎಬಿಲಿಟಿ ಆಫ್ ಆನ್ ಆಟಮ್ ಟು ಅಟ್ರಾಕ್ಟ್ ಶೇರ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್ ಇನ್ ಎ ಮಾಲಿಕ್ಯೂಲ್. ಪಿರಿಯೋಡಿಕ್ ಟೇಬಲ್ ಅಂತ ಹೇಳಿ ಒಂದು ಚಾಪ್ಟರ್ ಐತಿ ನಿಮ್ಮ ಫಸ್ಟ್ ಇಯರಿಗೆ. ಆ ಚಾಪ್ಟರ್ ಬಂದಾಗ ಇನ್ ಡೀಟೇಲ್ ನೋಡೋದಿದ್ದಾರೆ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಅಂದ್ರೆ ಏನಂತ ಹೇಳಿ. ಇಲ್ಲಿ ನಾನು ಹಂಗೆ ಹೇಳಕತ್ತೀನಿ, ಇಲ್ಲಿ ಏನಾಗೈತಿ, ಈಗ ಕಾರ್ಬನ್ ಐತಿ, ಇಲ್ಲಿ ಫ್ಲೂರಿನ್ ಐತಿ, ಇಲ್ಲೇನೈತಿ, ಇಲ್ಲಿ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅದ ನೋಡಿ ಈ ಬಾಂಡ್ ನಡಕ, ಹೌದಾ? ಈ ಫ್ಲೂರಿನ್ ಏನ್ ಮಾಡ್ಬಿಡ್ತೈತಿ, ಈಗ ಅದಕ್ಕೆ ಎಕ್ಸ್ಟ್ರಾ ಕೆಪಾಸಿಟಿ ಐತಿ. ಫ್ಲೂರಿನ್ಗೆ ಕಂಪೇರ್ ಮಾಡಿದ್ರೆ ಈ ಕಾರ್ಬನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಐತಿ, ಆದ್ರೆ ಫ್ಲೂರಿನ್ಗಿಂತ ಕಡಿಮೆ ಭಾಳ. ನಾನೇನು ಇಡೀ ಪಿರಿಯೋಡಿಕ್ ಟೇಬಲ್ ಒಳಗ ಫ್ಲೂರಿನ್ ಅಷ್ಟು ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಯಾವುದೂ ಇಲ್ಲ. Its electronegative capacity is at the first rank. After the fluorine, we will have oxygen, then we will have nitrogen, ಅದರ ನಂತರ chlorine, bromine, iodine ಬರ್ತಾ ಹೋಗ್ತಾ ಉಂಟು. Fluorine highest, oxygen second position, nitrogen third position. Nitrogen ಆದ್ಮೇಲೆ ಯಾವುದು? chlorine, ಆಮೇಲೆ ಯಾವುದು? bromine, ಆಮೇಲೆ iodine. ಹಿಂಗೆ ಹೋಗ್ತದೆ. ಓಕೆ, ಎಲೆಕ್ಟ್ರೋನೆಗೆಟಿವಿಟಿ ಅಂತ ಅಂದ್ರೆ ಏನು? ಇದಕ್ಕೊಂದು ಕೆಪಾಸಿಟಿ. ಆ ಕೆಪಾಸಿಟಿಯಿಂದಾಗ ಏನು ಮಾಡ್ತೈತಿ, ಈ ಪೇರ್ ಆಫ್ ಎಲೆಕ್ಟ್ರಾನ್ ಎಕ್ಸಾಕ್ಟ್ಲಿ ಇದ್ರ ಮಿಡಲಿಗೆ ಇರಬೇಕಾಗಿತ್ತು. ಅಂದ್ರೆ ಆ ಬಾಂಡ್ನ ಮಿಡಲಿಗೆ ಎಷ್ಟು ಅಂದ್ರೆ ಈ ಎಲೆಕ್ಟ್ರಾನ್ ಪೇರಿಂದ ಫ್ಲೂರಿನ್ ಎಷ್ಟು ದೂರ ಇರಬೇಕೋ ಅಷ್ಟೇ ದೂರ ಈ ಕಡೆಗೆ ಕಾರ್ಬನ್ ಇರಬೇಕು. ಆಕ್ಚುಲಿ ಅದು ಹಂಗಾಗೋದಿಲ್ಲ. ಏನ್ ಮಾಡ್ಬಿಡ್ತೈತಿ, ಈ ಫ್ಲೂರಿನ್ ತನ್ನ ಕೆಪಾಸಿಟಿ, ತನ್ನ ಎಕ್ಸ್ಟ್ರಾ ಕೆಪಾಸಿಟಿನ ಬಳಸ್ಕೊಂಡು ಆ ಪೇರ್ ಆಫ್ ಎಲೆಕ್ಟ್ರಾನ್ ಏನ್ ಮಾಡ್ಬಿಡ್ತದೆ, ಅದು ತನ್ನ ಕಡೆಗೆ ಎಳ್ಕೊಂಡ್ಬಿಡ್ತದೆ. Now they are near to the fluorine but far away from the carbon.
ನಾಟ್ ಎಕ್ಸಾಕ್ಟ್ಲಿ ಅಟ್ ದ ಮಿಡಲ್ ಆಫ್ ದ ಬಾಂಡ್. ಮಿಡಲಿಗೆ ಇರಬೇಕಾಗಿತ್ತು. ಈ ಪೇರ್ಸ್ ಯಾವತ್ತು ಮಿಡಲಿಗೆ ಇರ್ತಾವೆ ಆಕ್ಚುಲಿ. ಯಾವಾಗ ಅವೆರಡು ಬಾಂಡ್ ಮಾಡ್ತಕ್ಕಂಥ ಆಟಮ್ಗಳ ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇದ್ದಾಗ. ಯಾವುದೋ ಒಂದು ಜಾಸ್ತಿ ಇತ್ತಪ್ಪ ಅಂತಂದ್ರೆ ಆ ಪೇರ್ ಆಫ್ ಎಲೆಕ್ಟ್ರಾನ್ ತನ್ನ ಕಡೆ ಆ ಆಟಮ್ ಎಳ್ಕೊಂಡು ಬಿಡ್ತದೆ. ಈ ಕೆಪಾಸಿಟಿನೇ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರೀತಾರೆ ನಾವು. ಗೊತ್ತಾಯ್ತು? ಈಗ ಈ ಬಾಂಡ್ ಒಳಗ ಇಲ್ಲಿ ಏನಾಗ್ತದೆ, ಎಲೆಕ್ಟ್ರಾನ್ಗಳು ಎಲ್ಲಿದಾವು, ಫ್ಲೂರಿನಿಗೆ ಹತ್ರಕ್ಕದಾವು. ಪೂರ್ತಿ ಆ ಫ್ಲೂರಿನ್ ತಗೊಂಡಿಲ್ಲ ಆ ಎಲೆಕ್ಟ್ರಾನ್, ಅರ್ಥ ಮಾಡ್ಕೊಡ್ರಿ. ತನ್ನ ಕಡೆ ಹತ್ರಕ್ಕೆ ಎಳ್ಕೊಂಡದ. ಈ ಅಟ್ರಾಕ್ಟ್ ಮಾಡ್ತಕ್ಕಂಥ ಕೆಪಾಸಿಟಿನೇ ಎಲೆಕ್ಟ್ರೋನೆಗೆಟಿವಿಟಿ. It is the ability of an atom to attract the shared pair of electron towards itself in a molecule is called as what? Electronegativity. ಯಾವುದು ಎಲೆಕ್ಟ್ರೋನೆಗೆಟಿವ್ ಇರ್ತಾವೆ, ಫ್ಲೂರಿನ್ ಇದ್ರೆ ಫ್ಲೂರಿನ್, ಆಕ್ಸಿಜನ್ ಇದ್ರೆ ಆಕ್ಸಿಜನ್, ನೈಟ್ರೋಜನ್ ಇದ್ರೆ ನೈಟ್ರೋಜನ್, ಕ್ಲೋರಿನ್ ಇದ್ರೆ ಕ್ಲೋರಿನ್, ಇನ್ನೊಂದು ಗ್ರೂಪ್ಸ್ ಅಲ್ಲ. ಆ ಗ್ರೂಪ್ಗಳು ಇದ್ರೆ ತಮ್ಮ ಕಡೆ ಎಲೆಕ್ಟ್ರಾನ್ ಎಳ್ಕೊಂಡ್ಬಿಡ್ತಾವೆ. ಅದು ಸಿಂಗಲ್ ಬಾಂಡ್ ಇರಲಿ, ಡಬಲ್ ಬಾಂಡ್ ಇರಲಿ, ಟ್ರಿಪಲ್ ಬಾಂಡ್ ಇರಲಿ. ಗೊತ್ತಾಯ್ತು? ಅವಾಗ ಏನಾಗ್ತದೆ ಅಂತಂದ್ರೆ ಅದು ಇಂಪಾರ್ಟೆಂಟ್. ಬಿಕಾಸ್ ಆಫ್ ದಿಸ್ ನೇಚರ್, ಬಿಕಾಸ್ ಆಫ್ ದಿಸ್ ಫೆನಾಮಿನಾ, ಈಗ ಎಲೆಕ್ಟ್ರಾನ್ ಮೂವ್ ಆಗೋದಿಲ್ಲ. ಈ ಮೂವ್ ಆಗಿದ್ರೆ ಇಂಡಕ್ಟಿವ್ ಎಫೆಕ್ಟ್ ಅಂತ ಕರೀತೀವಿ ನಾವು. ನಾನೇನು ಆಗಲ್ಲ, ಎಲೆಕ್ಟ್ರಾನಿಕ್ ಮೂವ್ಮೆಂಟ್ ಅಂತ ಹೇಳ್ತೇವೆ. ಮೂವ್ಮೆಂಟಿಗೆ ಕಾರಣ ಏನು? ಎಲೆಕ್ಟ್ರೋನೆಗೆಟಿವಿಟಿ. ಈ ಮೂವ್ಮೆಂಟ್ ಆಗಕ್ಕೆ ಕಾರಣನೇ ಎಲೆಕ್ಟ್ರೋನೆಗೆಟಿವಿಟಿ ಅಂತ. ಇಂಡಕ್ಟಿವ್ ಎಫೆಕ್ಟ್ ಆಗಕ್ಕೆ ಕಾರಣ ಎಲೆಕ್ಟ್ರೋನೆಗೆಟಿವಿಟಿ. ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್ ಗ್ರೂಪ್ ಇರ್ತದೋ, ಆಟಮ್ ಇರ್ತದೋ, ತನ್ನ ಕಡೆ ಎಲೆಕ್ಟ್ರಾನ್ನ ಹೇಳ್ಕೊಂಡು ಬಿಡ್ತದೆ. ಓಕೆ, ಇಲ್ಲಿ ಈ ಫ್ಲೂರಿನ ಮೇಲೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಬರ್ತದೆ, ಕಂಪ್ಲೀಟ್ ನೆಗೆಟಿವ್ ಚಾರ್ಜ್ ಅಲ್ಲ. ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇಸ್ ಇಂಡಿಕೇಟೆಡ್ ಬೈ ಲೈಕ್ ದಿಸ್. ಅಂದ್ರೆ ಎಲೆಕ್ಟ್ರಾನ್ ಅದಕ್ಕೆ ಹತ್ರ ಅದಾವ, ಪೂರ್ತಿ ತಗೊಂಡಿಲ್ಲ. ಗೊತ್ತಾಗ? ಹಿಯರ್ the carbon didn't lose the electrons, but the electron pair is just away from the carbon. Therefore, on the carbon there exists partial positive charge. Here negative charge, here positive charge. Here negative charge, here positive charge. This is what? Polarity. ಈ ಕಂಡೀಷನ್ ಏನು ಕರೀತೀವಿ ನಾವು? ಪೊಲಾರಿಟಿ ಅಂತ ಕರೀತೀವಿ. ಅಂದ್ರೆ ಎರಡು ಪೋಲ್ಸ್ ಬಂದು ಅಲ್ಲಿ, ಒಂದು ಪಾಸಿಟಿವ್ ಪೋಲ್, ಒಂದು ಪಾಸಿಟಿವ್ ಎಂಡ್, ಇನ್ನೊಂದು ನೆಗೆಟಿವ್ ಪೋಲ್. ಎರಡು ಎಂಡ್ಸ್ ಕ್ರಿಯೇಟ್ ಆದವು ಅಲ್ಲಿ. ಯಾಕೆ? ಎಲೆಕ್ಟ್ರಾನ್ ಮೂವ್ ಆಗಿದ್ದಕ್ಕೆ. ಎಲೆಕ್ಟ್ರಾನ್ ಯಾಕೆ ಮೂವ್ ಆಯ್ತು? ಡ್ಯೂ ಟು ಡಿಫರೆನ್ಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ. ಗೊತ್ತಾಯ್ತು? ಹೌದು. ಓಕೆ, ಹಿಯರ್ ವಾಟ್ ಹ್ಯಾಪನ್ಸ್? ದಿಸ್ ಪೊಸೆಸ್, ಹಿಯರ್ ಫ್ಲೂರಿನ್ ಪೊಸೆಸ್ partial negative charge, this possesses partial positive charge. Partial positive negative charge indicates more electron density and partial positive charge indicates less electron density. ತನ್ನಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ ಡೆನ್ಸಿಟಿನ ಕಡಿಮೆ ಆಗ್ತಿರೋದಕ್ಕೆ ಅದಕ್ಕೆ ಈ ಕಾರ್ಬನ್ ಏನು ಮಾಡ್ತದೆ? ಈ ಕಾರ್ಬನ್ ಇಂದ ಎಲೆಕ್ಟ್ರಾನ್ ಎಳ್ಕೊಳ್ಳೋಕೆ ಪ್ರಯತ್ನ ಪಡ್ತದೆ. ಹೌದಿಲ್ಲ? ಈಗ ಎಲೆಕ್ಟ್ರಾನ್ ಎಕಡೆ ಐತಿ? ಈ ಕಡೆ ಐತಿ ಎಲೆಕ್ಟ್ರಾನ್ ಡೈರೆಕ್ಷನ್. ಈಗ ಇದೇನು ಮಾಡ್ತದೆ? ಇಲ್ಲಿಂದ ಎಲೆಕ್ಟ್ರಾನ್ ಎಳ್ತೀವಿ. ಈಗ ಇದ್ರ ಮೇಲೆ ಏನು ಬಂತು? ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಇದಕ್ಕಿಂತ ಈ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಕಡಿಮೆ. ಗೊತ್ತಾಯ್ತಾನ? ಇದೆಷ್ಟು ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಇತ್ತು ಅಷ್ಟಿಲ್ಲ. ಯಾಕೆ? ಫ್ಲೂರಿನ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದಿಸ್ ಕಾರ್ಬನ್ ಆಟಮ್, ಬಟ್ ಫ್ಲೂರಿನ್ ಇಸ್ ನಾಟ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದಿಸ್ ಕಾರ್ಬನ್ ಆಟಮ್. ಯಾವ ಕಾರ್ಬನ್ ಡೈರೆಕ್ಟ್ ಆಗಿ ಅಟ್ಯಾಚ್ ಇರುತ್ತೋ ಅಲ್ಲಿ ಪಾಸಿಟಿವ್ ಚಾರ್ಜ್ ಜಾಸ್ತಿ ಇರ್ತದೆ. ಇದು ಇಂಡೈರೆಕ್ಟ್ಲಿ ಕನೆಕ್ಟ್ ಆಗಿದೆ, ಸ್ವಲ್ಪ ಇದಕ್ಕಿಂತ ಕಡಿಮೆ. ಇದೇನು ಮಾಡ್ತದೆ? ಇಲ್ಲಿಂದ ಎಳೆದಿದೆ. ಈಗ ಈ ಕಾರ್ಬನ್ ಇದಕ್ಕೆ ಕಡಿಮೆ ಆಗ್ತದ, ಈಗ ಅದು ಇಲ್ಲಿಂದ ಎಳೆದಿದೆ. ಅವಾಗ ಇದೇನು ಮಾಡ್ತದೆ? ಈಗ ಇಲ್ಲಿಂದ ಎಳೆದಿದೆ. After the fourth carbon atom, this effect will not continue. After the fourth carbon atom, it will vanish out. 4 ಕಾರ್ಬನ್ ಆದಮೇಲೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗ್ತದೆ, ಜಾಸ್ತಿ ಇರಂಗಿಲ್ಲ. 4 ಕಾರ್ಬನ್ ನಂತರ ಎಷ್ಟೇ ಮುಂದೆ ಕಾರ್ಬನ್ ಇರಲಿ ಅಲ್ಲಿಗೆ ಎಂಟರ್, ಅಲ್ಲಿ ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಅದ್ರ ಎಫೆಕ್ಟ್ ಅಲ್ಲಿಗೆ ಮುಗೀತು. ಫ್ಲೂರಿನ್ ಅಲ್ಲ, ಬೇಕಾದ ಗ್ರೂಪ್ ಇದ್ರೂ ಮ್ಯಾಕ್ಸಿಮಮ್ ಅಪ್ ಟು ವಿಚ್ how many carbon atoms? Up to 4th carbon atom. After 4th carbon atom, the inductive effect will vanish out. ನಿಂತಿರುವುದು, ಅಲ್ಲಿಂದ ಮುಂದೆ ಕಂಟಿನ್ಯೂ ಆಗುವುದಿಲ್ಲ. This is what? The inductive effect. Because of inductive effect, what happened? Polarity is produced. Why did the polarity produce? Due to difference in the electronegativity. ಈ 3 ಪಾಯಿಂಟ್ ಹೇಳಿದ್ರೆ ಡೆಫಿನಿಷನ್ ಮುಗಿದು ನೋಡೋದು. ಕೇಳ್ತಾರೆ ವಾಟ್ ಈಸ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಕೇಳ್ತಾರೆ ನಾವು.
ಏನಂತ ಬರೀತೀಯ ಅವಾಗ? ಏನಂತ ಬರೀತೀಯ? ಇಟ್ ಈಸ್ ಅ ಟೈಪ್ ಆಫ್ ಎಲೆಕ್ಟ್ರಾನಿಕ್ ಮೂವ್ಮೆಂಟ್. Type of is defined as the type of electronic movement in which in which polarity is produced. Polarity is produced due to difference in electronegativity. Difference in electronegativity ಅಂದ್ರೆ ಏನು? ಕಾರ್ಬನ್ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ, ಫ್ಲೋರಿನ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ. ಡಿಫರೆನ್ಸ್ ಐತಲ್ಲ, ಅಲ್ಲಿ ಒಂದು ಎಲಿಮೆಂಟ್ ಜಾಸ್ತಿ ಇತ್ತು, ಒಂದು ಎಲಿಮೆಂಟ್ ಕಡಿಮೆ ಐತಿ. ಜಾಸ್ತಿ ಇದ್ದ ಕಡೆ ಎಲೆಕ್ಟ್ರಾನ್ ಮೂವ್ ಆಗ್ತದೆ. ಅದೇ ಇಂಡಕ್ಟಿವ್ ಎಫೆಕ್ಟ್. ಗೊತ್ತಾಯ್ತದಲ್ಲ? ವಾಟ್ ಈಸ್ ದಿಸ್ ಒನ್? Inductive effect is the type of electronic movement in which polarity is produced. Here it is the polarity. Polarity is produced due to what? Due to difference in the electronegativity of the elements. ಇಷ್ಟು ಕೇಳ್ತಾರೆ. ಹೌದಾ? ನೀವು ಇದನ್ನು ಬರೀಬೇಕಾಗುತ್ತೆ. Here are two types again. In inductive effect, there exist two types. First one is negative inductive effect. Negative inductive effect. It is indicated like this. Negative I effect. Capital I. ಇಲ್ಲಿವರೆಗೂ ನಾವೇನು ಎಕ್ಸಾಂಪಲ್ ಕೊಟ್ಟೇನಲ್ಲ, ಇದೇ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್. ಈಗ ಎಕ್ಸಾಂಪಲ್ ಕೊಟ್ಟಲ್ಲ ಅಷ್ಟು ಹೌದಿಲ್ಲ, ಇದೇ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್. ಇದೇನು? ಇಲ್ಲಿ ಫ್ಲೋರಿನ್ ಏನು? ಸಬ್ಸ್ಟಿಟ್ಯೂಯೆಂಟ್. ಇದೇನಿದು? ಸಬ್ಸ್ಟಿಟ್ಯೂಯೆಂಟ್. ಹೌದಿಲ್ಲ? In negative inductive effect, what happens? The electrons will move towards substituent. Is negative inductive effect. Electron ಯಾವ ಕಡೆ ಹೋಗ್ತಿರ್ತಾವೋ? ಸಬ್ಸ್ಟಿಟ್ಯೂಯೆಂಟ್ ನ ಕಡೆ ಹೋಗ್ತಿರ್ತಾವ. ಕಾರ್ಬನ್ ಚೈನ್ ಕಡೆ ಅಲ್ಲ, ಕಾರ್ಬನ್ ಚೈನ್ ನಿಂದ ಸಬ್ಸ್ಟಿಟ್ಯೂಯೆಂಟ್ ಕಡೆ ಹೋಗ್ತಿರ್ತಾವ. ಈ ಫ್ಲೂರಿನ್ ಇಲ್ಲಿ ಮಧ್ಯನೇ ಇರಬಹುದಾ? ಎಂಡಿಗೆ ಇರಬೇಕಂತ ಅರ್ಥ ಇಲ್ಲ. ಇಲ್ಲಿ ಮಧ್ಯ ಇದ್ರೆ ಈ ಕಾರ್ಬನ್ ಡ್ರ್ಯಾಗ್ ಮಾಡ್ತಾರೆ ಎಲೆಕ್ಟ್ರಾನ್ ಅನ್ನು. ಹೌದಿಲ್ಲ? ಮಧ್ಯನೇ ಇರಬಹುದು ಆ ಗ್ರೂಪ್ಸ್ಗಳು. ಕಾರ್ಬನ್ ಚೈನ್ ಪೇರೆಂಟ್ ಚೈನ್ ಎಂಡಿಗೆ ಇರಬೇಕಂತ ಏನಿಲ್ಲ, ಎಲ್ಲಿ ಬೇಕಾದ್ರೂ ಇರಬಹುದು ಚೈನ್ ಒಳಗೆ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್, wherever the substituent groups or the more electron neutral groups may be present. ಅವು ಎಲ್ಲಿರ್ತಾವೋ ಆ ಕಾರ್ಬನ್ ಇಂದ ಎಲೆಕ್ಟ್ರಾನ್ ಡ್ರಾಗ್ ಮಾಡ್ತಾವ, ಆ ಕಡೆಗೆ ಎಲೆಕ್ಟ್ರಾನ್ ಹೋಗ್ತಿರ್ತಾವ. ಈ ಕಂಪೌಂಡ್ ಇಂಥ ಒಂದು ಕಂಪೌಂಡ್ ಇರೋ ಮಟ್ಟನ ಈ ಎಲೆಕ್ಟ್ರಾನ್ ಮೂವ್ಮೆಂಟ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇರ್ತದೆ. ಅದು ಈ ನಡೆಯೋದ್ರಿಂದಾಗಿ ಆ ಕೆಮಿಕಲ್ ಪ್ರಾಪರ್ಟೀಸ್ಗಳು ಡಿಸೈಡ್ ಆಗ್ತಾವೆ. This is what? Negative inductive effect. What is negative inductive effect? What is negative inductive effect ಅಂತ ಕೇಳೋದಿಲ್ಲ ನಿಮಗೆ. Inductive effect ಅಂದ್ರೆ ಏನಂತ ಕೇಳ್ತಾರೆ. Negative inductive effect ಅಂದ್ರೆ ಏನಂದ್ರೆ ನೀವು ನೆನಪಿಡಬೇಕಾಗಿತ್ತು, it is a inductive effect in which electrons will move towards the substituent. Okay? ಅಂದ್ರೆ ಎಕ್ಸಾಂಪಲ್ ಇದನ್ನ ಕೇಳ್ತಾರೆ ನೋಡಿ. ಎಕ್ಸಾಂಪಲ್ ಏನ್ ಕೇಳ್ತಾರೆ? Write the or give the examples, the groups showing ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತ ಕೇಳ್ತಾರೆ. ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಉಂಟು ಮಾಡತಕ್ಕಂತಹ ಗ್ರೂಪ್ಗಳನ್ನು ಬರೀರಿ. ಯಾವ್ಯಾವು? ಎನ್ನೋದು ಫ್ಲೂರಿನ್, ಸಯನೈಡ್, COH ಕಾರ್ಬಾಕ್ಸಿಲಿಕ್ ಗ್ರೂಪ್, Cl, ಬ್ರೋಮಿನ್, ಅಯೋಡಿನ್, OCH3 ಗ್ರೂಪ್, OH group, C6H5 group, etc. 1 or 2 ಬರೀ ಅಂತ ಹೇಳ್ತಾರೆ. ಯಾವುದೋ ನೀವು 1 ಅಥವಾ 2 ಗ್ರೂಪ್ ಎಕ್ಸಾಂಪಲ್ ಕೊಟ್ಟರೆ ಸಾಕು. ಗೊತ್ತಾಯ್ತು? ಈ ಏನು ಬಂದ ಗ್ರೂಪ್ ಇವಿಗೆ ಅಟ್ಯಾಚ್ ಆಗಿದ್ರೆ ತಮ್ಮ ಕಡೆಗೆ ಎಲೆಕ್ಟ್ರಾನ್ನ ಹೇಳ್ಕೊತಾವು, ವಿಡ್ರಾ ಮಾಡ್ತಾವೆ, ಟ್ರಾಕ್ ಮಾಡ್ತಾವೆ. ಆ ಕಾನ್ಸೆಪ್ಟ್ ನೆನಪಿರ್ಬೇಕು. ಇವು ಯಾವ ನೀವು ಎಕ್ಸಾಮಿಗೆ ಇದನ್ನು ಕೇಳ್ತಾರೆ. ವಾಟ್ ಈಸ್ ಇಂಡಕ್ಟಿವ್ ಎಫೆಕ್ಟ್? ಗಿವ್
examples for the groups showing negative inductive effect ಅಂತ ಕೇಳಿದಾಗ ಇವುಗಳನ್ನು ಬರೀರಿ. ಗೊತ್ತಾಯ್ತಾ? ಹೈಯೆಸ್ಟ್ ಫ್ಲೋರಿನ್ಗಿಂತ ಹೈಯೆಸ್ಟ್ ಯಾವುದು ಹೇಳೋದು ಅಂದ್ರೆ ಫ್ಲೋರಿನ್ಗಿಂತ ಜಾಸ್ತಿ ಫಾಸ್ಟ್ ಆಗಿ ಎಲೆಕ್ಟ್ರಾನ್ ವಿಡ್ರಾ ಮಾಡೋದು, ಆಮೇಲೆ ಫ್ಲೋರಿನ್, ಆಮೇಲೆ ಸೈನೈಡ್, ಆಮೇಲೆ COH, ಆಮೇಲೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಹೆಂಗೆ ಹೇಳ್ಬೋದು? ಅನಲೈಸಿಸ್ ಮಾಡಿರ್ತಾರೆ ಎಕ್ಸ್ಪೆರಿಮೆಂಟ್ ಅಲ್ಲಿ. ಓಕೆ, ನಿಮಗೆ ನಾನು ಆರ್ಡರ್ ಬರೀರಿ ಅಂತ ಕೇಳಂಗಿಲ್ಲ. ಗಿವ್ ಸಮ್ ಎಕ್ಸಾಂಪಲ್ಸ್ ಅಂತ ಕೇಳಿದಾಗ ಯಾವುದೋ ಒಂದು ಅಥವಾ ಎರಡು ಎಕ್ಸಾಂಪಲ್ ನೆನ್ಪಿಡ್ಬೋದು. ಬೆಸ್ಟ್ ಎಕ್ಸಾಂಪಲ್ ನೆನ್ಪಿಡ್ಬೇಕಂತಂದ್ರೆ ಇವು ಮೂರು ನೆನ್ಪಿಡ್ಕೊಂಡ್ರಿ, ಜೊತೆಗೆ ಅದೊಂದು ಫ್ಲೋರಿನ್, ಇವು ಮೂರು, ಇದು ಕ್ಲೋರಿನ್, ಫ್ಲೋರಿನ್, ಬ್ರೋಮಿನ್, ಅಯೋಡಿನ್ ನೆನ್ಪಿಟ್ಕೊಳ್ಳೋಕ್ಕೂ ಈಸಿ ಆಗ್ತದೆ. ಯಾಕಂದ್ರೆ ಹ್ಯಾಲೋಜನ್ಸ್ ಅಂತ ಒಳ್ಳೊಳ್ಳೆ ಹೇಳ್ತಿರ್ತೀವಿ ನಾವು. ಹ್ಯಾಲೋಜನ್ಸ್ ಅಂದ್ರೆ ಇವ ನಾಲ್ಕು, ಅವಕ್ಕೆ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಉಂಟು ಮಾಡ್ತಕ್ಕಂಥ ಕೆಪಾಸಿಟಿ ಐತಿ. ಹಂಗಾರೆ ಇನ್ನೊಂದು ಇದ್ರ ಅಪೋಸಿಟ್ ಹಂಗಂದ್ರೆ ಯಾವುದು? ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಲೆಟ್ಸ್ ಹ್ಯಾವ್ ದಟ್ ಒನ್. ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ? ಪಾಸಿಟಿವ್ ಐ ಎಫೆಕ್ಟ್. ಪಾಸಿಟಿವ್ ಐ ಎಫೆಕ್ಟ್ ಅಂತ ಹೇಳ್ತೇವೆ. ಅಂದ್ರೆ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್ ಅಂತಂದ್ರೆ ಏನು? ದ ಎಲೆಕ್ಟ್ರಾನ್ಸ್ ಆರ್ ರಿಲೀಸ್ಡ್ ಫ್ರಾಮ್ ದ ಸಬ್ಸ್ಟಿಟ್ಯೂಯೆಂಟ್. ಇಲ್ಲಿ ಎಲೆಕ್ಟ್ರಾನ್ಸ್ ಏನಾಗಿತ್ತು? ಎಲೆಕ್ಟ್ರಾನ್ಸ್ ಆರ್ ವಿಡ್ರಾನ್ ಫ್ರಾಮ್ ದ ಸಬ್ಸ್ಟಿಟ್ಯೂಯೆಂಟ್. ಇಲ್ಲಿ ಎಲೆಕ್ಟ್ರಾನ್ಸ್ ಆರ್ ರಿಲೀಸ್ಡ್ ಫ್ರಾಮ್ ದ ಸಬ್ಸ್ಟಿಟ್ಯೂಯೆಂಟ್. ಹೌದಾ? ನಿನ್ನೆ ಕ್ಲಾಸ್ ಒಳಗೆ ಹೇಳಿದ್ದೆ ನೋಡಿ ನಾನು ಏನಂತ, ಪ್ರೀವಿಯಸ್ ಕ್ಲಾಸ್ ಒಳಗೆ, ಇಫ್ ಯು ಹ್ಯಾವ್ ಸ್ಟ್ರಕ್ಚರ್ ಲೈಕ್ ದಿಸ್, this is what tertiary carbocation. Tertiary carbocation. Here, these groups will release us electron towards the carbon. These are what? Substituents. They are releasing the electrons towards the carbon. They are also carbon actually. ಅವು ಕಾರ್ಬನ್ ನೆಸೆಸರಿ ಇದ್ದ ಕಾರ್ಬನ್ ಎಲೆಕ್ಟ್ರಾನ್ ರಿಲೀಸ್ ಮಾಡಕತ್ತಾವ. ಇದನ್ನೇನಂತ ಕರಿತೀವಿ ನಾವು? ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಎಕ್ಸಾಂಪಲ್ ಬರೀರಿ ಅಂತಂದ್ರೆ ಏನಂತ ಬರೀರಿ? ಆಲ್ ಆಲ್ಕೈಲ್ ಗ್ರೂಪ್ಸ್. ಯಾವುದೇ ಆಲ್ಕೈಲ್ ಗ್ರೂಪ್ಸ್ಗಳನ್ನು ನೀನು ಎಕ್ಸಾಂಪಲ್ ಕೊಡ್ಬೋದು. ಯಾವುದಂದ್ರೆ ಆಲ್ಕೈಲ್ ಗ್ರೂಪ್ಸ್ಗಳಿಗೆ ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ಸ್: ethyl group, methyl group, propyl group, ಬೇಕಾದ ಕೊಡು. ಓಕೆ, ಜನರಲ್ ಏನು ಮಾಡ್ತೀವಿ ನಾವು? ಆರ್ ಅಂದ್ರೆ ಅಲ್ಕೈಲ್ ಗ್ರೂಪ್ ಅಂತ ಅರ್ಥ. ಆಲ್ ಅಲ್ಕೈಲ್ ಗ್ರೂಪ್ಸ್ ರಿಲೀಸಸ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ ಅವೇ ಕೊಡ್ತಾವೆ. ದೋಸ್ ಆರ್ ಎಕ್ಸಾಂಪಲ್ಸ್ ಫಾರ್ ದ ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಗೊತ್ತಾಯ್ತು ಹೌದಿಲ್ಲ? ಈ ಇಂಡಕ್ಟಿವ್ ಎಫೆಕ್ಟ್ ಕಾರಣದಿಂದಾಗಿ ಬೇಕಾದಷ್ಟು ಕೆಮಿಕಲ್ ಪ್ರಾಪರ್ಟಿಗಳು ಈ ಕಂಪೌಂಡ್ ಡಿಸೈಡ್ ಆಗ್ತಾ ಹೋಗ್ತವೆ. ಆ ಕಂಪೌಂಡ್ ಇರೋದು ಅದರ ಒಳಗಡೆ ನಡೀತಾನೆ ಇರ್ತದೆ ಎಫೆಕ್ಟ್. ಅಂದರೆ ಇದು ಎಲೆಕ್ಟ್ರಾನ್ ಡ್ರ್ಯಾಗ್ ಮಾಡ್ತಾನೆ ಇರ್ತದೆ ಕಂಟಿನ್ಯೂಸ್. ಗೊತ್ತಾಯ್ತಲ್ಲ? ಅಂದರೆ ಅದು ಎಲೆಕ್ಟ್ರಾನ್ ಕಂಟಿನ್ಯೂಸ್ ಆಗಿ ಡ್ರ್ಯಾಗ್ ಆಗ್ತಾ ಇರೋದ್ರಿಂದ ಈ ಪೊಲಾರಿಟಿ ಹಮೇಶ ಇರ್ತದೆ. ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಐತಿ ಅಂದ್ರೆ ಎಫೆಕ್ಟ್ ಹೆಂಗೆ ಕಂಡು ಬರ್ತೈತಿ, ಅದ್ರ ರಿಯಾಕ್ಟಿವಿಟಿ ಹೆಂಗೆ ಆಗ್ತೈತಿ, ಕೆಮಿಕಲ್ ಪ್ರಾಪರ್ಟಿ ಹೆಂಗೆ ಡಿಸೈಡ್ ಆಗ್ತೈತಿ. ಇದೊಂದು ಎಕ್ಸಾಂಪಲ್ ಕೊಡ್ತಾ ನೋಡೋಣ. ಇದು ಪಾಸಿಟಿವ್ಲಿ ಚಾರ್ಜ್ ಇದೆ, ಈಗ ಕಾರ್ಬನ್. ಫ್ಲೂರಿನ್ ನೆಗೆಟಿವ್ಲಿ ಚಾರ್ಜ್. ಅಪಾನ್ ದ ನೆಗೆಟಿವ್ಲಿ ಚಾರ್ಜ್, ಪಾರ್ಷಿಯಲಿ ನೆಗೆಟಿವ್ಲಿ ಚಾರ್ಜ್ ಫ್ಲೂರಿನ್, what happens? Any electrophile can easily attack. Is it? Electrophile is what electrophile means? Which takes away pair of electrons. Under positive charge ಇರೋದು ಎಲ್ಲ electrophiles. Electrophiles ಏನು ಮಾಡ್ತಾರೆ? ಈ ಫ್ಲೂರಿನ್ ಮೇಲೆ ಈಸಿಲಿ ಅಟ್ಯಾಕ್ ಮಾಡ್ತದೆ. ಈಗ ರಿಯಾಕ್ಷನ್ ಒಳಗೆ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಐತಿ, ಇದ್ರ ಮೇಲೆ ಯಾವ್ದು ಅಟ್ಯಾಕ್ ಮಾಡ್ತದೆ? ನ್ಯೂಕ್ಲಿಯೋಫೈಲ್. ಯಾಕೆ? ಅದ್ರ ಮೇಲೆ ನೆಗೆಟಿವ್ ಚಾರ್ಜ್ ಇರ್ತದೆ. ಇಟ್ ವಿಲ್ ಅಟ್ಯಾಕ್ ಈಸಿಲಿ ಆನ್ ದಿಸ್ ಕಾರ್ಬನ್. ಯಾಕೆ ಆಗ್ತದೆ? ಇಂಡಕ್ಟಿವ್ ಎಫೆಕ್ಟ್ ಆಗಿದ್ದಕ್ಕೆ. ಗೊತ್ತಾಯ್ತಲ್ಲ ಕೆಮಿಕಲ್ ಪ್ರಾಪರ್ಟಿ ಹಿಂಗೆ ಬಂತು ನೋಡ್ರಿ. ಈಗ ಅಂದ್ರೆ ಒಂದಕ್ಕೊಂದು ಕನೆಕ್ಷನ್ ಹೇಳಕತ್ತಲ್ಲ. ದಿಸ್ ಇಸ್ ಅಬೌಟ್ ವಾಟ್? ಇನ್ ದಿಸ್ ವೇ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಅಬೌಟ್ ಇಂಡಕ್ಟಿವ್ ಎಫೆಕ್ಟ್. ರಿಮೈನ್
Okay students, already we have finished the concept of electronic movement, means that is also called as electronic displacement in a covalent bond. Okay, that electronic displacement is also called as the electronic movement. Now let's consider next type of the electronic movement, that is resonance effect or mesomeric effect. Okay, resonance effect or mesomeric effect. Before going to discuss the exact concept of the mesomeric effect or resonance effect, let's discuss some basic points here. Consider carbon-carbon single bond. Carbon-carbon single bond is called as sigma bond. What it is called as a sigma bond. Okay. Our carbon-hydrogen bond is also called as sigma bond. Means the bond, single bond present between two atoms is called as sigma bond. Okay. Under sigma bond concept ಎಲ್ಲಿ ಬರ್ತದೆ ಅಂದ್ರೆ ಕೆಮಿಕಲ್ ಬಾಂಡಿಂಗ್ ಅಂತ ಒಂದು ಚಾಪ್ಟರ್ ಐತಿ. ಆ ಚಾಪ್ಟರ್ ಬಂದಾಗ ಇನ್ ಡೀಟೇಲ್ ಡಿಸ್ಕಷನ್ ಮಾಡೋಣ. ಓಕೆ, ನಾವು ಕನ್ಸಿಡರ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. In carbon carbon double bond, one bond is a sigma bond, another bond is pi bond. What it is? Pi bond. Inner bond idella adu pi bond agiruತ್ತದೆ. In carbon carbon triple bond or in triple bond between any atoms, not only carbon. One bond is sigma bond, another two remaining bonds are pi bonds. Again another pi bonds. It means the electrons present in sigma bond are called as sigma electrons. Electrons present in pi bond are called as pi electrons. Pi bond ಒಳಗಿರುವ pi electrons, sigma bond ಒಳಗಿರುವ sigma electrons. Point ಬರ್ತದೆ. And sigma bond is stronger bond. Remember this point. ಈ ಪಾಯಿಂಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಒಳಗೆ ಇನ್ ಡೀಟೇಲ್ ನೋಡೋಣ. ಯಾಕೆ ಸ್ಟ್ರಾಂಗ್ ಬಾಂಡ್, ಪೈ ಬಾಂಡ್ ಮತ್ತೆ ಯಾಕೆ ವೀಕ್ ಬಾಂಡ್ ಅಂತ ಹೇಳ್ತಾರೆ. ಸಿಗ್ಮಾ ಬಾಂಡ್ ಇಸ್ ಸ್ಟ್ರಾಂಗರ್ ಬಾಂಡ್, ಪೈ ಬಾಂಡ್ ಇಸ್ ವೀಕ್ ಬಾಂಡ್. ಇಟ್ ಈಸ್ ಆಕ್ಚುಲಿ ವೀಕರ್ ಬಾಂಡ್. ಇದೇನಾಗಿರ್ತದೆ ಅಂದ್ರೆ ವೀಕರ್ ಬಾಂಡ್ ಆಗಿರ್ತದೆ. ಓಕೆ, ಇಟ್ ಮೀನ್ಸ್ sigma electrons are not easily available for the reaction because they are strongly held by the nuclei of the atoms, and pi electrons are easily available for the reaction because they are loosely held by the nuclei of the atoms. Sigma electrons easily ಸಿಗ್ತಾವು, pi electrons easily available ಆಗುವುದಿಲ್ಲ. ಈ ಪಾಯಿಂಟ್ ಅನ್ನು ನೆನಪಿಟ್ಕೊಂಡ್ರೆ ಮುಂಚೆ ಯಾಕೆ resonance effect ಅದೇ ಇಂಪಾರ್ಟೆಂಟ್. ಓಕೆ, which is important here. See, first of all, the resonance effect or mesomeric effect is found in conjugated system. Means conjugated molecules. Then what do you mean by conjugated molecules? Conjugated molecules andre ಏನಂದ್ರೆ conjugated molecules means the molecules or the systems which are having alternate single and double bonds. ಒಂದು ಸಿಂಗಲ್ ಬಾಂಡ್ ಇರಬೇಕು, ಇನ್ನೊಂದು ಡಬಲ್ ಬಾಂಡ್ ಇರಬೇಕು. ನೆಕ್ಸ್ಟ್ ಗೆ ಮತ್ತೆ ಸಿಂಗಲ್ ಬಾಂಡ್ ಇರಬೇಕು, ಮತ್ತೆ ಡಬಲ್ ಬಾಂಡ್ ಬರಬೇಕಂದ್ರೆ ಈ ರೀತಿ ಇದ್ರೆ ಅದನ್ನ ಅಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ಸ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ ನಾವು? ಕಾಂಜುಗೇಟೆಡ್ ಸಿಸ್ಟಮ್ ಅಂತ ಕರಿತೇವೆ. ಅಂದ್ರೆ ಮತ್ತೆ ಎಲ್ಲಿ ಕಂಡು ಬರ್ತದೆ ರೆಸೋನೆನ್ಸ್ ಎಫೆಕ್ಟ್? whenever there is an interaction between a pi bond and lone pair of electrons. This is important. Then what do you mean by lone pair of electrons? See here. In nitrogen, consider this one. In a nitrogen atom, so for nitrogen atom, atomic number is 7. Okay, its electronic configuration is like this: 1s2, 2s2, 2p3. In outermost shell, it is outermost shell. There it is having 5 electrons. Okay, out of 5 electrons, it can make 3 bonds using 3 electrons out of 5 electrons. 5 electron ಒಳಗ ಇಲ್ಲಿ ನೋಡಿ ಡಾಟ್ಸ್ ತೋರಿಸ್ತಾ ಇದ್ದೀನಿ. ಆ ಡಾಟ್ಸ್ ಏನು 5 electron outermost shell electrons. ಅದರೊಳಗ 3 ಬಾಂಡ್ಗಳನ್ನ ಅದು ಮಾಡ್ಕೊಂಡಿರುತ್ತೆ ಯಾವತ್ತಿಗೂ, ಯಾವುದೇ ಬೇರೆ ಆಟಮ್ ಜೊತೆ. ಓಕೆ, ಉಳಿದ 2 ಎಲೆಕ್ಟ್ರಾನ್ ಉಳಿದಲ್ಲ ಅಲ್ಲಿ, ಅವುಗಳನ್ನು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರೀತೇವೆ. These are what? Lone pair of electrons. ಇವು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್.
ಓಕೆ, ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕ್ಲೋರಿನ್ ಒಳಗೂ ಇರ್ತವೆ. It is electron configuration of chlorine. In the outermost shell, it is having how much? 7 electrons. 7 electrons ಇರ್ತಾವಲ್ಲ. Chlorine can make only one bond. Chlorine ಯಾವತ್ತೂ ಒಂದೇ ಒಂದು ಬಾಂಡ್ ನ ಮಾಡ್ತದೆ. ಅಂದ್ರೆ ಉಳಿದ ಎಷ್ಟು ಎಲೆಕ್ಟ್ರಾನ್ ಉಳಿದಲ್ಲಿ 6 outermost electrons will be there without the bond formation on the chlorine. Those 6 electrons are called as lone pair of electrons. ಆ lone pair of electrons ಅಂತ ಕರೀತೀವಿ. ಅಂದ್ರೆ lone pairs ಇಲ್ಲಿ ಬಹಳ ಇಂಪಾರ್ಟೆಂಟ್. This is what introduction regarding the resonance effect or mesomeric effect. Okay. Okay students, now exactly come to the mesomeric effect or resonance effect. There are also two types of effects. Two types of resonance effect or mesomeric effect. First one is positive resonance effect. That is indicated by positive R effect or positive M effect. Andre positive mesomeric effect anta kariteve ಅಥವಾ positive resonance effect anta kariteve. First consider one example here. Consider vinyl chloride. Vinyl chloride, where what is happening here in vinyl chloride? Here pi bond is interacting with the lone pair of electrons. Here pi bond is present to this carbon atom, and this carbon atom is directly attached to chlorine, which atom is possessing the lone pair of electrons. Okay, and one more point, the pi bond means pi bond, already know about pi electrons are loosely held by the atom. Those pi electrons are easily available for the reaction. ಮತ್ತೆ ಅದೇ ರೀತಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗಿರ್ತಾವು ಲೂಸ್ಲಿ ಹೆಲ್ಡ್ ಆಗಿರ್ತಾವೆ ನ್ಯೂಕ್ಲಿಯಸ್ ನಿಂದ. ಯಾಕಂದ್ರೆ ಅವು ಬಾಂಡ್ ಅನ್ನ ಮಾಡಿರೋದಿಲ್ಲ, ಬಾಂಡ್ ಮಾಡಿರಂಗಿಲ್ಲ, ಬಾಂಡ್ ಮಾಡಿಲ್ಲ ಅಂದ್ರೆ ಲೂಸ್ಲಿ ಹೆಲ್ಡ್ ಆಗಿರ್ತಾವೆ ಅಂತ. Here in vinyl chloride, what happens? These lone pair of electrons present on chlorine shifts to the next bond. ಇಲ್ಲಿ ಬಾಂಡ್ ಈ ರೀತಿ ಶಿಫ್ಟ್ ಆಗೋಣ. Then one carbon can take only 4 bonds. 1, 2, third bond and 1 bond with the hydrogen. 4 bond ಅದಾವೆ ಈಗ. ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆದಾಗ ಇದರ ಮೇಲೆ ಬಾಂಡ್ಸ್ ಎಷ್ಟು ಆಗ್ತಾವ? 5 ಬಾಂಡ್ ಆಗ್ತಾವ. Then what happens? Electron density of the carbon increases. This is not a stable condition. ಇದು ಸ್ಟೇಬಲ್ ಕಂಡೀಷನ್ ಅಲ್ಲ. ಅದಕ್ಕೆ ಏನು ಆಗುತ್ತೆ? ಈ ಡಬಲ್ ಬಾಂಡ್ ಒಳಗೆ ಇರತಕ್ಕಂಥ ಒಂದು ಬಾಂಡ್ ಮುಂದಕ್ಕೆ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ carbon shift ಆಗ್ತದೆ. Then what happens? It is the next structure of this molecule. Here, look at here. Because of loss of electrons, lone pair of electrons, chlorine has got positive charge, and because of gaining of electrons, carbon has got negative charge. Carbon ಮೇಲೆ negative charge ಬಂದಿದೆ. Okay, carbon ಮೇಲೆ negative charge ಬಂದಿತ್ತು. ವಾಪಸ್ ಏನು ಮಾಡ್ತದೆ ಈಗ? It will do what it will do. Again this bond shifts here, this bond shifts here, and what happens then? Because of double bond formation, here the electrons are present. Because of this jumping, what happens? Here double bond is formed. Here actually between the chlorine and the carbon double bond is formed because of this shifting. Okay, shifting. After finally what happens? This electron again jumps here, and this bond again shifts to chlorine. Again what happens? Again this molecule is reformed. ಈ molecule ಮತ್ತೆ reform ಆಗ್ತದೆ. ಮತ್ತೆ ಏನಾಗ್ತದೆ? ಮತ್ತೆ ಈ ಕಡೆ ಶಿಫ್ಟ್ ಆಗ್ತದೆ. ಮತ್ತೆ ಈ molecule formation ಆಗ್ತದೆ. ಈ molecule ಮತ್ತೆ ರಿವರ್ಸ್ ಶಿಫ್ಟ್ ಆಗ್ತದೆ, ಬ್ಯಾಕ್ವರ್ಡ್ ಶಿಫ್ಟ್ ಆಗ್ತದೆ. ಮತ್ತೆ ಈ molecule ಕಂಟಿನ್ಯೂಸ್ ಆಗಿ ಇದು ನಡೀತಾನೆ ಇರುತ್ತೆ. This is what resonance structures of the vinyl chloride. Vinyl chloride ಒಳಗೆ ಎರಡು resonance structures ಬಂದಿವೆ. ಓಕೆ, ಇಲ್ಲಿ ನೋಡಿ, ಇದು ಒಂದು ಎಕ್ಸಾಂಪಲ್. ಅದಕ್ಕೆ ಪಾಸಿಟಿವ್ ರೆಸೋನೆನ್ಸ್ ಎಫೆಕ್ಟ್ ಇದೆ. ಇದು ಪಾಸಿಟಿವ್ ರೆಸೋನೆನ್ಸ್ ಎಫೆಕ್ಟ್ ಅಂತ ಹೇಗೆ ಗೊತ್ತಾಗ್ತದೆ? ನೆಕ್ಸ್ಟ್ ಹೇಳ್ತೀನಿ. ಇಲ್ಲೊಂದು ಪಾಯಿಂಟಿಗೆ ಬಂದ್ಬಿಡೋಣ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ಅನಿಲಿನ್. ಅನಿಲಿನ್ ಅಂತಂದ್ರೇನು? ಬೆಂಜಿನ್ ರಿಂಗಿಗೆ NH2 ಗ್ರೂಪ್ ಅಟ್ಯಾಚ್ ಆಗಿದೆ ಇದ್ರೆ ಅದನ್ನ ಅನಿಲಿನ್ ಅಂತ ಕರೀತೇವೆ. ಓಕೆ, ಅನಿಲಿನ್ ಒಳಗೆ ಏನಾಗಿದೆ? ಹಿಯರ್ ಕಾರ್ಬನ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ದ ಬೆಂಜಿನ್ ರಿಂಗ್. This point is one carbon atom, second carbon atom, third, fourth, fifth, sixth. 6 carbon atom. ಅಲ್ಲಿ ಏನಾಗಿದೆ? alternate single and double bonds ಅದಾವು. ಇಲ್ಲಿ ನೋಡ್ರಿ, between these two, first and second double bond,
between second and third single bond, between third and fourth double bond, between fourth and fifth single bond, between fifth and sixth double bond, between sixth and first carbon again single bond. Alternate single and double bonds ಅಂದ್ರೆ ಅದು ಕಾಂಜುಗೇಟೆಡ್ ಸಿಸ್ಟಮ್. ಓಕೆ, ಇಲ್ಲಿ ಕಾಂಜುಗೇಟೆಡ್ ಸಿಸ್ಟಮ್ ಒಳಗೆ ಏನಾಯ್ತು, here lone pair of electrons are present on the nitrogen atom. It releases those lone pair of electrons to the carbon atom of the benzene ring. ಅಲ್ಲಿ ಕಳಿಸ್ಕೊಡ್ತಾರೆ. ಯಾಕೆ? that is loosely arranged ಆಗಿರೋ ನೀವು. ಅದಕ್ಕೆ ಏನಾಯ್ತು, ಈ ಕಾರ್ಬನ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಯಿತು. ಒಂದು ಕಾರ್ಬನ್ಗೆ 4 ಬಾಂಡ್ ಮಾತ್ರ, ಈಗ ಇನ್ನೊಂದು ಎಲೆಕ್ಟ್ರಾನ್ ಬಂತು ಅಂದ್ರೆ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಬಂತು, ಬಾಂಡ್ಸ್ 5 ಆಗ್ತವೆ. ಈಗ 5 ಆದಾಗ ಏನಾಗ್ತದೆ, ಇಟ್ ಹ್ಯಾಸ್ ಟು ಶಿಫ್ಟ್ ಒನ್ ಆಫ್ ಇಟ್ಸ್ ಬಾಂಡ್, ಆಲ್ರೆಡಿ ಇರ್ತಕ್ಕಂಥ ಬಾಂಡ್ ಶಿಫ್ಟ್ ಮಾಡಬೇಕು. ಈ ಡಬಲ್ ಬಾಂಡ್ ಅನ್ನ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡ್ತಾಗ ಅವಾಗ ನೆಕ್ಸ್ಟ್ ಸ್ಟ್ರಕ್ಚರ್ ಬರ್ತದೆ. ಏನಾಯ್ತು ನೋಡ್ರಿ, ನೆಕ್ಸ್ಟ್ ಸ್ಟ್ರಕ್ಚರ್ ಒಳಗ ನೈಟ್ರೋಜನ್ ಎಲೆಕ್ಟ್ರಾನ್ ಕಳ್ಕೊಂಡಿತ್ತು, ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು, ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ಈ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಈ ಕಾರ್ಬನ್ ಶಿಫ್ಟ್ ಆಗಿತ್ತು, ಅದಕ್ಕೆ ಕಾರ್ಬನ್ ಮತ್ತು ನೈಟ್ರೋಜನ್ ಮತ್ತೆ ಡಬಲ್ ಬಾಂಡ್ ಬಂತು. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಾಯ್ತು ನೋಡಿ, ಈ ಡಬಲ್ ಬಾಂಡ್ ಈ ನೆಕ್ಸ್ಟ್ ಅಂದ್ರೆ ಸೆಕೆಂಡ್ ಕಾರ್ಬನ್ ಶಿಫ್ಟ್ ಆಗಿತ್ತು, ಸೆಕೆಂಡ್ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಬಂತು. ಇವು 3 ಪಾಯಿಂಟ್ ನೆನಪಿಟ್ಕೊಳ್ಬೇಕು. ಪಾಸಿಟಿವ್ ಚಾರ್ಜ್ ಆನ್ ನೈಟ್ರೋಜನ್, double bond between nitrogen and carbon, and formation of negative charge on the second carbon atom of the benzene ring. 3 ಪಾಯಿಂಟ್ ನೋಡ್ರಿ. ಈಗ ನೆಗೆಟಿವ್ ಚಾರ್ಜ್ ಅಲ್ಲಿಗೆ ನಿಲ್ಲೋದಿಲ್ಲ, ಮತ್ತೆ ಮುಂದೆ ಶಿಫ್ಟ್ ಆಗ್ತದೆ. ನೋಡ್ರಿ, ಇಲ್ಲಿ ಶಿಫ್ಟ್ ಆಗ್ತದೆ. ಹೌದಾ? ಅಲ್ಲಿ ಶಿಫ್ಟ್ ಆದಾಗ ಏನಾಗ್ತದೆ, ಆನ್ ದಿಸ್ ಕಾರ್ಬನ್ ಆಟಮ್ electron density increases, therefore this double bond shifts to next carbon atom. ಅವಾಗ ಏನಾಗ್ತದೆ ನೋಡಿ, ನೆಕ್ಸ್ಟ್ ಸ್ಟ್ರಕ್ಚರಿಗೆ ಬರ್ರಿ. ಅಂದ್ರೆ ಈ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆಗ್ತದೆ, ನೆಗೆಟಿವ್ ಚಾರ್ಜ್ ಅಲ್ಲಿ ಫಾರ್ಮೇಷನ್ ಆಯ್ತು. ಹೌದಾ? ಆಮೇಲೆ ಇಲ್ಲಿ ಫಾರ್ಮೇಷನ್ ಆಯ್ತು. ಈ ಪಾಯಿಂಟ್ ಅಷ್ಟೊಂದು ನೆನಪಿಟ್ಕೊಳ್ರಿ. ಇಲ್ಲಿ ಪಾಸಿಟಿವ್ ಚಾರ್ಜ್ ಇಂದ ಮೇಂಟೈನ್ ಆಗಿದೆ, ಡಬಲ್ ಬಾಂಡ್ ಕೂಡ ಹಾಗೆ ಉಳಿತು, ಕಾರ್ಬನ್ ಮತ್ತು ನೈಟ್ರೋಜನ್. ಈಗ ನೆಗೆಟಿವ್ ಚಾರ್ಜ್ ಬಂತು, ಅದಲ್ಲೇ ಉಳಿಯೋದಿಲ್ಲ, ಇದು ಮತ್ತೆ ಮುಂದೆ ಶಿಫ್ಟ್ ಆಗ್ತದೆ. ಇಟ್ ವಿಲ್ ಶಿಫ್ಟ್ ಟು ಹಿಯರ್. then what happens, on this carbon atom electron density increases, electron density increases. ಅಂದ್ರೆ ಈ electron density increase ಆದಾಗ ಈ ಬಾಂಡ್ ನೆಕ್ಸ್ಟ್ ಕಾರ್ಬನ್ atom ಅಂದ್ರೆ 6th ಕಾರ್ಬನ್ atom ಶಿಫ್ಟ್ ಆಗಬೇಕು ಆಗ್ತದೆ. ಈಗ ಈ ಸ್ಟ್ರಕ್ಚರ್ ಸಿಗ್ಬರ್ರಿ, ಏನಾಯ್ತು ಇಲ್ಲಿ, ಈ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗಿದ್ದಕ್ಕೆ ಇನ್ನೊಂದು ಬಾಂಡ್ ಫಾರ್ಮೇಷನ್ ಮಾಡಬೇಕು, ಮಾಡದೇ ಇರೋದು ಹಿಯರ್. ಅಂದ್ರೆ ಈ ನೆಗೆಟಿವ್ ಚಾರ್ಜ್ ಇಲ್ಲಿ ನೆಗೆಟಿವ್ ಚಾರ್ಜ್ ಬಂತಲ್ಲ, ಈ ನೆಗೆಟಿವ್ ಚಾರ್ಜ್ ಇಲ್ಲಿ ಬಂತು, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗಿದ್ದಕ್ಕೆ ನೆಗೆಟಿವ್ ಚಾರ್ಜ್ ಇಲ್ಲಿಗೆ ಬಂತು. ಈಗ ಅಂದ್ರೆ ಆ ನೆಗೆಟಿವ್ ಚಾರ್ಜ್ ಅಲ್ಲೇ ಉಳಿಯಂಗಿಲ್ಲ, ಮತ್ತೆ ಮೂವ್ ಆಗಲೇಬೇಕು, ಡಿಲೋಕಲೈಸ್ ಆಗಲೇಬೇಕು. ಇಲ್ಲಿ ಡಿಲೋಕಲೈಸೇಷನ್ ನಡೆಯುತ್ತೆ. ಇದನ್ನ ಡಿಲೋಕಲೈಸೇಷನ್ ಅಂತ ಕರಿತೀವಿ ನಾವು. ಈ ಎಲೆಕ್ಟ್ರಾನ್ ಮೂವ್ಮೆಂಟ್ ಏನು ಕರಿತೀವಿ, ಡಿಲೋಕಲೈಸೇಷನ್. ಅಂದ್ರೆ ಎಲೆಕ್ಟ್ರಾನ್ ಒಂದ ಕಡೆ ಲೊಕೇಟ್ ಆಗ್ತಾ ಇಲ್ಲ, ಒಂದು ಆಟಮ್ ಇಂದ ಇನ್ನೊಂದು ಆಟಮ್ಗೆ ಅದು ಹೋಗ್ತಾನೆ ಇದ್ದಂಗ, ಇದನ್ನ ಡಿಲೋಕಲೈಸೇಷನ್ ಅಂತ ಕರಿತೀವಿ. ಅಂದ್ರೆ ಡಿಲೋಕಲೈಸೇಷನ್ ಎಲ್ಲಿಗೆ ಆಗ್ತದೆ ನೋಡ್ರಿ, ಈ ನೆಗೆಟಿವ್ ಚಾರ್ಜು ನೆಕ್ಸ್ಟ್ ಶಿಫ್ಟ್ ಆಗ್ತದೆ, ಈ ಬಾಂಡ್ ಶಿಫ್ಟ್ ಆಗ್ತದೆ. ಹೌದಾ? ಅದಕ್ಕೆ ಒಂದು ಬಾಂಡ್ ಫಾರ್ಮೇಷನ್ ಆಯಿತು. ಅಂದ್ರೆ ಇಲ್ಲಿ ಬಾಂಡ್ ಫಾರ್ಮೇಷನ್ ಆಗಿ ಈ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗ್ತದೆ. ಅದಕ್ಕೆ ಏನು ಮಾಡಬೇಕು, ಡಬಲ್ ಬಾಂಡ್ ವಾಪಸ್ಸು ನೈಟ್ರೋಜನ್ ಶಿಫ್ಟ್ ಮಾಡಬೇಕು. ಅಗೇನ್ ನೈಟ್ರೋಜನ್ ಹ್ಯಾಸ್ ಗಾಟ್ ಇಟ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಮತ್ತೆ ವಾಪಸ್ ಬಂದು ಎಲೆಕ್ಟ್ರಾನ್ ಆಗ. ಅಂದ್ರೆ ಫಸ್ಟ್ ಸ್ಟ್ರಕ್ಚರ್ ಲಾಸ್ಟ್ ಸ್ಟ್ರಕ್ಚರ್ ಎರಡು ಸೇಮ್ ಆಗುತ್ತೆ, ಎರಡು ಏನಾಯ್ತು ಸೇಮ್ ಆಗುತ್ತೆ. ಇವನ್ ಏನಂತ ಕರಿತೀವಿ ನಾವು, ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ದ ಅನಿಲಿನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದು ಪಾಸಿಟಿವ್ ರೆಸೋನೆನ್ಸ್ ಎಫೆಕ್ಟ್. ಅಲ್ಲೊಂದು ಎಕ್ಸಾಂಪಲ್ ಕೊಟ್ಟೆ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ವಾಟ್ ಈಸ್ ಪಾಸಿಟಿವ್ ರೆಸೋನೆನ್ಸ್ ಎಫೆಕ್ಟ್? What is positive resonance effect? In a positive resonance effect, electron movement or electron displacement movement takes place away from substituent, away from the substituent. ಇದು substituent ನೋಡಿ, chlorine ಇಲ್ಲಿ NH2 substitutes,
ಅವುಗಳಿಂದ ದೂರಕ್ಕೆ ಎಲೆಕ್ಟ್ರಾನ್ ಹೊರಟದಾಗ ಇದನ್ನ ಏನಂತ ಕರಿತೀವಿ ನಾವು ಪಾಸಿಟಿವ್ ರೆಸೋನೆನ್ಸ್ ಎಫೆಕ್ಟ್ ಅಂತ ಕರಿತೀವಿ ನಾವು. ಅಂಡ್ ಇನ್ನೊಂದು ಪಾಯಿಂಟ್ ಇಲ್ಲಿ ಹೇಳ್ಬೇಕು ನಾನು, ಯಾವ ಗ್ರೂಪ್ಸ್ಗಳು ಪಾಸಿಟಿವ್ ರೆಸೋನೆನ್ಸ್ ಎಫೆಕ್ಟ್ ತೋರಿಸ್ತಾವೋ, ದ ಗ್ರೂಪ್ಸ್ ವಿಚ್ ಆರ್ ಹ್ಯಾವಿಂಗ್ lone pair of electrons will show the positive resonance effect. ಇಲ್ಲಿ ನೋಡಿ, X means halogen, OH, oxygen is bearing the lone pair of electrons, NH2 is bearing the lone pair of electrons, Nr2 is also bearing the lone pair of electrons. ಇವುಗಳು ಏನು ಮಾಡ್ತಾವು ಪಾಸಿಟಿವ್ ರೆಸೋನೆನ್ಸ್ ಎಫೆಕ್ಟ್ ಅನ್ನ ತೋರಿಸ್ತಾವೆ. This is about what? Positive resonance effect. Here in positive resonance effect, delocalization of pi electrons mainly or lone pair of electrons takes place away from the substituent. Please remember this point. Okay. Now let us study about the next concept, that is negative resonance effect. Negative resonance effect anna nodona. What do you mean by negative resonance effect? Point B. Negative resonance effect. What it is called as? Negative R effect or negative M effect. Negative R effect or negative M effect. ಅದು negative R effect ಅಥವಾ negative M effect ಅಂತ ಕರೀತೀವಿ ಅಂತಂದ್ರೆ. ಓಕೆ, ಇಲ್ಲಿ ಏನಾಗ್ತದೆ ಅಂದ್ರೆ ರಿವರ್ಸ್ ಆಫ್ ದಿಸ್ ಒನ್ ಟೇಕ್ಸ್ ಪ್ಲೇಸ್. ಇದರದ್ದು ರಿವರ್ಸ್ ಆರ್ಡರ್ ಒಳಗೆ ಅರೇಂಜ್ಮೆಂಟ್ ಆಗ್ತದೆ ಅಂದ್ರೆ ಎಲೆಕ್ಟ್ರಾನ್ ಮೂವ್ಮೆಂಟ್ ಕಂಡು ಬರ್ತದೆ. ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡ್ರಿ, ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. Okay, this is one example here. Okay, actually I should write CH2 here. ಇಲ್ಲಿ ಏನಾಗ್ತದೆ ಅಂದ್ರೆ ನೋಡ್ರಿ, here shifting of electrons takes place. Okay, shift of electron takes place. Here now this is the substituent, nitrogen is the substituent there. Towards that substituent electron movement takes place. Electron movement takes place. See here, these are loosely held. These double bonds are loosely held there. They are all loosely held agirtava. Okay, and then our loosely held electrons ಏನಾಗ್ತವೋ it will shift here. On this carbon. ಈಗ ಇಲ್ಲಿ ಶಿಫ್ಟ್ ಆಗ್ತದೆ ಅಂತಂದ್ರೆ ಈ ಕಾರ್ಬನ್ ಮೇಲೆ ಬಾಂಡ್ ಜಾಸ್ತಿ ಆಯ್ತು ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಏನಾಗಬೇಕು, ಈ ಕಡೆ ಶಿಫ್ಟ್ ಆಗುತ್ತೆ. ಓಕೆ, ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗ್ತದೆ, ನೆಕ್ಸ್ಟ್ ಶಿಫ್ಟ್ ಆಗ್ತದೆ ಅಂದಾಗ ಆಕ್ಚುಲಿ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗೈತೆ ಅಂತ ಹೇಳೋದು ಒಂದೇ, ನಾವು ಇದನ್ನ ಎಲೆಕ್ಟ್ರಾನ್ ಈ ರೀತಿ ಇಲ್ಲಿ ಶಿಫ್ಟ್ ಆಗೈತೆ ಅಂತ ಹೇಳ್ಬೋದು, ಎರಡು ಒಂದ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಸ್ಟ್ರಕ್ಚರ್ ಮಾಡ್ಕೊಳ್ರಿ. ಓಕೆ, ರೈಟ್, ನೆಕ್ಸ್ಟ್ ಸ್ಟ್ರಕ್ಚರ್ CH2. ಇಲ್ಲಿ ಬಾಂಡ್ ಹೋಯ್ತು ಅಂದ್ರೆ ಈಗ ಸಿಂಗಲ್ ಬಾಂಡ್, CH ಡಬಲ್ ಬಾಂಡ್. ಇಲ್ಲಿ ನೋಡಿ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗ್ತದೆ, ಡಬಲ್ ಬಾಂಡ್ ಅಲ್ಲಿ ಬರ್ತಂಗ. ನೆಕ್ಸ್ಟ್ ಹಿಯರ್ ಬಿಟ್ವೀನ್ ಕಾರ್ಬನ್ ಅಂಡ್ ನೈಟ್ರೋಜನ್ ಟ್ರಿಪಲ್ ಬಾಂಡ್ ಹ್ಯಾಸ್ ಕನ್ವರ್ಟೆಡ್ ಇಂಟು ಸಿಂಗಲ್ ಬಾಂಡ್. ನೈಟ್ರೋಜನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅದೇ ರೀತಿ ಉಳಿದೈತಿ. ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಕಾರ್ಬನ್ ವಿಲ್ ಕಾಸಸ್ ದ ಪಾಸಿಟಿವ್ ಚಾರ್ಜ್. ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂದ್ಬಿಡ್ತು, ಯಾಕೆ ಇದು ಆಲ್ರೆಡಿ ಬಾಂಡ್ ಶಿಫ್ಟ್ ಆಗೈತೆ ಹಂಗಂದ್ರೆ. ಓಕೆ, ಈ ನೈಟ್ರೋಜನ್ ಮೇಲೆ ಏನಾಗ್ತದೆ, ನೆಗೆಟಿವ್ ಚಾರ್ಜ್ ಬರ್ತದೆ, ಯಾಕಂದ್ರೆ ಅಲ್ಲಿ ಈ ಎಲೆಕ್ಟ್ರಾನ್ ಅಲ್ಲಿ ಹೋಗ್ತದೆ. ದಿಸ್ ಇಸ್ ವಾಟ್ ದ ನೆಗೆಟಿವ್ ರೆಸೋನೆನ್ಸ್ ಎಫೆಕ್ಟ್. ಇಲ್ಲಿ ಏನಾಗಿತ್ತು ಪ್ರೊಸೆಸ್ ಅದರ ಅಪೋಸಿಟ್ ಆಗ್ತಾ ಇದೆ, ಎಲೆಕ್ಟ್ರಾನ್ ಮೂವ್ಮೆಂಟ್ ಅಂತೂ ಆಗ್ತಾ ಇತ್ತು. ಓಕೆ, ಇಂಟ್ರಾಕ್ಷನ್ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ಬಿಟ್ವೀನ್ ಪೈ ಬಾಂಡ್ ಅಂಡ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಶಿಫ್ಟ್ ಆಯ್ತಲ್ಲ. ದಿಸ್ ಈಸ್ ಎಕ್ಸಾಂಪಲ್ ಫಾರ್ ನೆಗೆಟಿವ್ ರೆಸೋನೆನ್ಸ್ ಎಫೆಕ್ಟ್. ಅಂಡ್ ಇನ್ ನೆಗೆಟಿವ್ ರೆಸೋನೆನ್ಸ್ ಎಫೆಕ್ಟ್ what happens? Electron movement takes place
takes place towards substituent. Towards substituent. Okay, this is one example for the negative resonance. Another example for ಈ ರೀತಿ ಇರ್ತಕ್ಕಂಥ ಒಂದು ಎಕ್ಸಾಂಪಲ್ ಕೊಡ್ತಾರೆ. Consider a molecule here. Okay, one more example. NO2. Okay, what we are having? Nitrobenzene. NO2 group ಅಲ್ಲ ಮತ್ತೇನಲ್ಲ, ನಿಮ್ಗೆ ಗೊತ್ತಿದೆ NO2 group ಈ ರೀತಿ ಬರೀತೀವಲ್ಲ. This is NO2 group. Okay, ಇಲ್ಲಿ NO2 group ಐತಲ್ಲ, ಏನು ಮಾಡ್ತಾರೆ ನಾವು ಹೇಳಿರೋದು? Look at here. NO2 group is electron withdrawing group. What it is? Electron withdrawing groups. ಅವು NO2 group ಏನಿದೆ? electron withdrawing group ಅಂದ್ರೆ electron ತನ್ನ ಕಡೆಗೆ ಎಳ್ಕೊಳ್ಳುತ್ತದೆ. ಇಲ್ಲಿ NH2 ಏನಾಗಿತ್ತು? electron releasing group ಆಗಿತ್ತು. ಇಲ್ಲಿ ಕ್ಲೋರಿನ್ ಏನಾಗಿತ್ತು? electron releasing group ಆಗಿತ್ತು. electron releasing ಗ್ರೂಪ್ಗಳು ಪಾಸಿಟಿವ್ ಆರ್ ಎಫೆಕ್ಟ್ ಅನ್ನು ತೋರಿಸ್ತಾವೆ. electron withdrawing ಗ್ರೂಪ್ಗಳು ತಮ್ಮ ಕಡೆಗೆ ಎಳ್ಕೊಳ್ಳತಕ್ಕಂಥ ಗ್ರೂಪ್ಗಳು ನೆಗೆಟಿವ್ ರೆಸೋನೆನ್ಸ್ ಎಫೆಕ್ಟ್ ಅನ್ನು ತೋರಿಸ್ತಾವೆ. ನೋಡ್ರಿ, ಬೆಂಜಿನ್ ರಿಂಗ್ ದಿಂದ ಈಗ ಬೆಂಜಿನ್ ನ ಕಡೆಗೆ ಎಲೆಕ್ಟ್ರಾನ್ಗಳು ಬಂದಿದ್ವು, ಈಗ ಬೆಂಜಿನ್ ದಿಂದ ದೂರಕ್ಕೆ ಎಲೆಕ್ಟ್ರಾನ್ಗಳು ಮೂವ್ ಆಗ್ತಾವೆ. ಇಲ್ಲೊಂದು ಡಬಲ್ ಬಾಂಡ್ ಐತಲ್ಲ, ಈ ಬಾಂಡ್ ಏನಾಗ್ಬಿಡ್ತೈತಿ? ಇಲ್ಲಿ ಶಿಫ್ಟ್ ಆಗ್ತದೆ, ಇಲ್ಲಿ ಶಿಫ್ಟ್ ಆಗ್ತದೆ. One nitrogen can make 3 bonds only. 1 bond here, 2 bonds here. ಹೌದಾ? ಈಗ ನೈಟ್ರೋಜನ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಅಥವಾ ಆ ಎಲೆಕ್ಟ್ರಾನ್ ಕಳ್ಕೊಳ್ಳೋಕೆ ಏನು ಮಾಡ್ತೈತಿ? ಈ ಡಬಲ್ ಬಾಂಡ್ ಅನ್ನ ಆಕ್ಸಿಜನ್ ಗೆ ಶಿಫ್ಟ್ ಮಾಡ್ತದೆ. ದಿಸ್ ಈಸ್ ಫಸ್ಟ್ ಸ್ಟ್ರಕ್ಚರ್. ಫಸ್ಟ್ ಹಿಂಗೆ ಆಯ್ತಾಗ ನೆಕ್ಸ್ಟ್ ಏನಾಗ್ತದೆ ನೋಡಿಲ್ಲ. ನೈಟ್ರೋಜನ್ ಬೆಂಜಿನ್ ರಿಂಗ್ ಫಸ್ಟ್ ಆಫ್ ಆಲ್ here. ಈ ಬಾಂಡ್ ಶಿಫ್ಟ್ ಆಗ್ತದೆ ಬಿಕಾಸ್ ಆಫ್ ಶಿಫ್ಟ್ ಆಫ್ ದಿಸ್ ಬಾಂಡ್ ಬಿಟ್ವೀನ್ ನೈಟ್ರೋಜನ್ ಅಂಡ್ ದಿಸ್ ಕಾರ್ಬನ್ ಆಟಮ್. ಡಬಲ್ ಬಾಂಡ್ ವಿಲ್ ಬಿ ಫಾರ್ಮ್. ಇಲ್ಲಿ ಡಬಲ್ ಬಾಂಡ್ ಬಂದಿತ್ತಲ್ಲ, ಅದೇ ರೀತಿ ಇಲ್ಲಿ ಡಬಲ್ ಬಾಂಡ್ ಬಂತು ಅಷ್ಟೇ, ಮತ್ತೇನಿಲ್ಲ. ಓಕೆ, ಹಿಯರ್ ದಿಸ್ ಡಬಲ್ ಬಾಂಡ್ ಹ್ಯಾಸ್ ಕನ್ವರ್ಟೆಡ್ ಇಂಟು ಸಿಂಗಲ್ ಬಾಂಡ್. ಓಕೆ, ಈ ಬಾಂಡ್ ಆಸ್ ಇಟ್ ಈಸ್ ಹಂಗೆ ಉಳಿತದೆ. ಈ ಬಾಂಡ್ ಏನಾಗ್ತದೆ? ಆಸ್ ಇಟ್ ಈಸ್ ಹಂಗೆ ಉಳಿತದೆ. ಇಲ್ಲಿ ನೋಡಿ, ಈ ಸ್ಟ್ರಕ್ಚರ್ ಹಂಗೆ ಇರಲಿ, ಇದು ಸ್ಟ್ರಕ್ಚರ್ ಹಂಗೆ ಇರಲಿ. ಇಲ್ಲಿ ನೋಡ್ರಿ, ಈ ಬಾಂಡ್ ಶಿಫ್ಟ್ ಆಗ್ತಲ್ಲ, ಈಗ ಬಾಂಡ್ ಹ್ಯಾಸ್ ಶಿಫ್ಟೆಡ್ ಟು ನೈಟ್ರೋಜನ್. ಆಕ್ಚುಲಿ ನೈಟ್ರೋಜನ್ಗೆ ಬಾಂಡ್ ಶಿಫ್ಟ್ ಆಗೈತಂಗಲ್ಲ, ನೈಟ್ರೋಜನ್ಗೆ ಬಾಂಡ್ ಶಿಫ್ಟ್ ಆದರೆ ಏನಾಯ್ತು? ಇಲ್ಲಿ ಲಾಸ್ ಆಫ್ ಎಲೆಕ್ಟ್ರಾನ್ ಹ್ಯಾಸ್ ಟುಕ್ ಪ್ಲೇಸ್. ಲಾಸ್ ಆಫ್ ಎಲೆಕ್ಟ್ರಾನ್ ಟುಕ್ ಪ್ಲೇಸ್ ಬಿಕಾಸ್ ಆಫ್ ಲಾಸ್ ಆಫ್ ಎಲೆಕ್ಟ್ರಾನ್. ಹಿಯರ್ ಆನ್ ದಿಸ್ ಕಾರ್ಬನ್ ಆಟಮ್ ಪಾಸಿಟಿವ್ ಚಾರ್ಜ್ ವಿಲ್ ಡೆವಲಪ್. ಇಲ್ಲಿ ಏನಾಯ್ತು? ಪಾಸಿಟಿವ್ ಚಾರ್ಜ್ ಬರ್ತದೆ. ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂತು ನೋಡ್ರಿ, ಯಾಕಂದ್ರೆ ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗೈತಿ, ಅಲ್ಲಿಗೆ ಬಂತು ಪಾಸಿಟಿವ್ ಚಾರ್ಜ್ ಬಂತು. ಅರ್ಥ ಮಾಡ್ಕೊಳ್ರಿ, ಇಲ್ಲಿಗೆ ಏನು ಬರ್ತೈತಿ? ಪಾಸಿಟಿವ್ ಚಾರ್ಜ್ ಬಂತು. ಓಕೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂದಾಗ ಇಟ್ ಹ್ಯಾಸ್ ಟು ಬ್ಯಾಲೆನ್ಸ್ ದಟ್ ಪಾಸಿಟಿವ್ ಚಾರ್ಜ್. ಟು ಬ್ಯಾಲೆನ್ಸ್ ದಟ್ ಪಾಸಿಟಿವ್ ಚಾರ್ಜ್, ದಿಸ್ ನೈಬರಿಂಗ್ ಬಾಂಡ್ ಅಂದ್ರೆ ಅದ್ರ ಪಕ್ಕಕ್ಕಿರೋ ಬಾಂಡ್ ಅಲ್ಲಿ ಶಿಫ್ಟ್ ಆಗ್ತದೆ. ಈಗ ಇಟ್ ವಿಲ್ ಶಿಫ್ಟ್ ಹಿಯರ್. ಇಲ್ಲಿ ನೆಗೆಟಿವ್ ಚಾರ್ಜ್ ಮೂವ್ ಆಗತ್ತಿತ್ತು, ಇಲ್ಲಿ ಪಾಸಿಟಿವ್ ಚಾರ್ಜ್ ಮೂವ್ ಆಗತ್ತೆ ಅಷ್ಟೇ, ಮತ್ತೇನಿಲ್ಲ. ಓಕೆ, next structure, look at the next structure now. Draw the next structure here. Here, this remains as it is. Okay, actually this oxygen is bearing negative charge. Okay, oxygen is bearing negative charge. This is negative charge here. Here double bond bantu. This bond remains as it is. Because of shift of this bond here, this positive charge is removed, and because of this double bond shifting, bond is formed here. ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗಲ್ಲ, ಇಲ್ಲಿ ಲಾಸ್ ಆಗ್ತದೆ. ಲಾಸ್ ಎಲ್ಲ ಆಯ್ತು ಈ ಕಾರ್ಬನ್ ಆಟಮ್ಗೆ, ಅಂದ್ರೆ ಪಾಸಿಟಿವ್ ಚಾರ್ಜ್ ಇಲ್ಲಿ ಬರ್ತದೆ. ಪಾಸಿಟಿವ್ ಚಾರ್ಜ್ is shifted here. Next,
this positive charge has to balance. ಅದನ್ನ ಬಿಡಕ್ಕೆ ಬರಂಗಿಲ್ಲ, ಅದು ಬ್ಯಾಲೆನ್ಸ್ ಮಾಡಲೇಬೇಕು. ಈಗ ಅವಾಗ ಏನು ಮಾಡ್ತದೆ, ಪಕ್ಕದಲ್ಲಿರೋ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆಗ್ತದೆ. ಅಂದರೆ ಈ ಬಾಂಡ್ ಇಲ್ಲಿ ಬರ್ತದೆ. ಕನ್ಸಿಡರ್ ನೆಕ್ಸ್ಟ್ ಸ್ಟ್ರಕ್ಚರ್ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ನೋಡ್ರಿ, ನಾನು ಎರಡನ್ನು ತೋರಿಸ್ತಾ ಇದ್ದೀನಿ, ಎರಡು ಕಡೆ ಇರುವಂಗಾರ. ಅಂದ್ರೆ ಈ ಮಾಲಿಕ್ಯೂಲ್ ಒಂದ ಅಂತ ಆಗ್ತದೋ ರೆಸೊನೆನ್ಸ್ ಒಳಗೆ ಇಲ್ಲೆಲ್ಲ ತೋರಿಸಿ ನೋಡ್ರಿ. ನಾನು here I have shown in all these cases I have shown that double arrow mark means both the structures are same. ಎರಡು ಸ್ಟ್ರಕ್ಚರ್ ಒಂದೇ ಅಂತ ಅರ್ಥ, ಜಸ್ಟ್ ಅರೇಂಜ್ಮೆಂಟ್ ಮಾತ್ರ ವ್ಯತ್ಯಾಸ ಐತಲ್ಲ, ಎರಡು ಸ್ಟ್ರಕ್ಚರ್ ಒಂದೇ ಅಂತ ಅರ್ಥ. ಓಕೆ, ಇಲ್ಲಿಗೆ ಬಂದಾಗ ಅಂದ್ರೆ ನೆಕ್ಸ್ಟ್ ಸ್ಟ್ರಕ್ಚರ್ ಕನ್ಸಿಡರ್ ಮಾಡ್ಕೊಳ್ಳಿ. Okay, above what remains as it is. Oxygen ಮೇಲೇನು ನೆಗೆಟಿವ್ ಚಾರ್ಜ್, ಇಲ್ಲಿ ನೋಡ್ರಿ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ. This double bond has shifted here. Then what happens? Here bond is formed. This bond remains as it is. This bond has lost. ಈ ಕಾರ್ಬನ್ ಆಟಮಿಕ್ ಏನೂ ಇಲ್ಲ, ಯಾಕಂದ್ರೆ ಇಲ್ಲಿ ಬಾಂಡ್ ಫಾರ್ಮೇಷನ್ ಆಗಿದೆ. Where there is a loss, for this carbon atom loss is there. Loss ಆ ಕಾರ್ಬನ್ atom ಇದೆ. It means this positive charge will shift here. ಇಲ್ಲಿ ಬಂತು positive charge. Positive charge ಎಲ್ಲಿ ಬಂತು, ಇಲ್ಲಿ ಬಂತು. Positive charge can't stay there. ಅಲ್ಲಿ ಉಳಿಯಕಂತೂ ಬರಂಗಿಲ್ಲ, it has to balance. ಅಂದ್ರೆ ಏನು ಮಾಡ್ತದೆ ಅದು, ಆ ಪಾಸಿಟಿವ್ ಚಾರ್ಜ್ ವಾಪಸ್ ಏನು ಮಾಡ್ತದೆ, ಇಲ್ಲಿ ಶಿಫ್ಟ್ ಬಿಟ್ವೀನ್ ದೀಸ್ ಟು ಕಾರ್ಬನ್ ಆಟಮ್ಸ್. ಓಕೆ, ಯಾವಾಗ ಈ ಪಾಸಿಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ does not shift, to balance this positive charge this double bond will shift here. ಪಾಸಿಟಿವ್ ಚಾರ್ಜ್ ಶಿಫ್ಟ್ ಆಗಿದೆ, ಪಾಸಿಟಿವ್ ಚಾರ್ಜ್ ಅಂದ್ರೆ ಎಲೆಕ್ಟ್ರಾನ್ ಇಲ್ಲ ಅಂತ ಅರ್ಥ, ಎಲೆಕ್ಟ್ರಾನ್ ಬರಬೇಕಾಗಿತ್ತು. ಇಲ್ಲಿ ಡಬಲ್ ಬಾಂಡ್ ಇತ್ತಲ್ಲ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ. Now what happens? Loss of electron has taken place for this nitrogen. ನೈಟ್ರೋಜನ್ ಕೂಡ ಎಲೆಕ್ಟ್ರಾನ್ ಕಳ್ಕೊಂತು, ಅದಕ್ಕೆ ಏನು ಮಾಡ್ತು, ಈ ಆಕ್ಸಿಜನ್ ವಾಪಸ್ ಎಲೆಕ್ಟ್ರಾನ್ ಅನ್ನ ಈ ಡಬಲ್ ಬಾಂಡ್ ಕೊಡ್ತು. Okay, and finally what we are having now? Finally we are having the first structure. ಮತ್ತೆ ನಮಗೆ ಮೊದಲನೇ ಸ್ಟ್ರಕ್ಚರ್ ಏನಿತ್ತು ಅದೇ ಬಂತು, ನೋಡಬೇಕು. and O2 ವಾಪಸ್ ಅಲ್ಲಿಗೆ ಬಂತು. NO2 ಫಸ್ಟ್ ಸ್ಟ್ರಕ್ಚರ್ ಏನಿತ್ತು ನಾನು ಮುಂಚೆ ಬರೆಯುವಾಗ ತೋರಿಸಿದ್ದೆ ಅದೇ ಬಂತು. What this is? Resonance structures of what these are? These are resonance structures of nitrobenzene. This resonance structures of nitrobenzene. ಇದೆಲ್ಲವೂ nitrobenzene molecule ಇದು. nitrobenzene molecule ಒಳಗೆ ಇದೆಲ್ಲ ನಡೆದಿರ್ತದೆ. This is a negative resonance effect. Here it is positive resonance effect. In the positive resonance effect, electron movement takes place away from the substituent. Here NH2, here chlorine are substituents. They are losing the electrons. Electron movement is away from the substituent. But in case of the negative resonance effect, electron displacement or electron movement takes place towards the substituent. Substituent na kadege electron movement agtadi. Substituent na kadege electron movement agtadi. Artha ಮಾಡ್ಕೊಳ್ಳ್ರಿ. Okay, substituent ಎಲ್ಲೈತಿ, NO2 ನ substituent na kadege electron movement ಆಗ್ತಾ ಇದೆ ಅಂತ. This is a negative resonance effect. ಇಲ್ಲಿ ನೋಡಿ, here N is the substituent. ಈ example ಒಳಗೆ ಅಲ್ಲಿ ಶಿಫ್ಟ್ ಆಗಿದೆ ಎಲೆಕ್ಟ್ರಾನ್ ಅಂತ. This is what? Negative resonance effect. Okay, last point I have to tell to you. That is what? The groups showing negative resonance effect. Okay, here I have explained the groups showing positive resonance effect. Here groups showing negative R effect or negative M effect. Okay, ಯಾವ್ಯಾವು?
H3 plus CO means ketonic group, COOH carboxylic acid group, and SO3H sulfonic acid group, COOR ester group, CONH2 group means amide group, CN group, etc. Cyanide group. These all groups are example for the groups showing negative resonance effect or negative M effect. Okay, we have finished the inductive effect and just we have finished resonance effect. Okay, I want to tell you one point here. Just we have finished the inductive effect and the resonance effect. Next class we ಏನು ಡಿಸ್ಕಷನ್ ಮಾಡೋಣ ಅವೆರಡಕ್ಕೂ ಡಿಫರೆನ್ಸ್ ಡಿಸ್ಕಷನ್ ಮಾಡೋಣ. ಇಲ್ಲಿ ಒಂದು ಪಾಯಿಂಟ್ ನಾನು ಹೇಳಬೇಕು, ಏನು ವಾಟ್ ಈಸ್ ರೆಸೋನೆನ್ಸ್. ಇನ್ನೂವರೆಗೂ ನಾನು ಹೇಳಿಲ್ಲ, ನಾನು ಬರೀ ಎಕ್ಸ್ಪ್ಲನೇಷನ್ ಕೊಟ್ಟೆ ರೆಸೋನೆನ್ಸ್ ಎಫೆಕ್ಟ್ ಏನು ಅಂತ ಹೇಳಂಗ. ರೆಸೋನೆನ್ಸ್ ಎಫೆಕ್ಟ್ ಅಂದ್ರೆ ಏನು ಇಲ್ಲ ನೋಡಿ, ಆಲ್ರೆಡಿ ನಾನು ಹೇಳಿದೆ. This resonance effect takes place in a conjugated system, means in single the molecules having alternate single and double bond. Explanation ಕೊಟ್ಟಿದ್ದೆ ನಾನು. ಓಕೆ, ಅಥವಾ ಪೈ ಬಾಂಡ್ ಮತ್ತು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಂಟರಾಕ್ಟ್ ಆದಾಗ ಇದು ಆಗ್ತದೆ. ಪೈ ಬಾಂಡ್ ಇಂಟರಾಕ್ಟ್ ಆಗಬೇಕು ಅಥವಾ ಪೈ ಬಾಂಡ್ ಲೋನ್ ಪೇರ್ ಇಂಟರಾಕ್ಟ್ ಆಗಬೇಕು, ಅವಾಗ ಏನಾಗ್ತದೆ ರೆಸೋನೆನ್ಸ್ ಎಫೆಕ್ಟ್ ಅಂತ ಬರ್ತದೆ. ಅದು ಪಾಸಿಟಿವ್ ಇರಬಹುದು, ನೆಗೆಟಿವ್ ಕೂಡ ಇರಬಹುದು. ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಏನಾಗ್ತದೆ, ದೇರ್ ವಿಲ್ ಬಿ ಪ್ರೊಡಕ್ಷನ್ ಆಫ್ ಪೊಲಾರಿಟಿ ಇನ್ ದ ಮಾಲಿಕ್ಯೂಲ್. ಪೊಲಾರಿಟಿ ಬರ್ತದೆ ನೋಡ್ರಿ, ಅಂದ್ರೆ ಪಾಸಿಟಿವ್ ನೆಗೆಟಿವ್ ಚಾರ್ಜ್, ಪಾಸಿಟಿವ್ ನೆಗೆಟಿವ್ ಎಂಡ್ಸ್ ಕ್ರಿಯೇಟ್ ಆಗ್ತಾವ. ಇಲ್ಲಿ ನೋಡಿ, ಪಾಸಿಟಿವ್ ಎಂಡ್ ನೆಗೆಟಿವ್ ಎಂಡ್, ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್, ಪಾಸಿಟಿವ್ ನೆಗೆಟಿವ್, ಹೋಲ್ ಮಾಲಿಕ್ಯೂಲ್ ಪಾಸಿಟಿವ್ ನೆಗೆಟಿವ್ ಬಂತು. ಇಲ್ಲೂ ಕೂಡ ಬರ್ತದೆ ನೋಡಿ, ಪಾಸಿಟಿವ್ ನೆಗೆಟಿವ್. ಹಿಯರ್ ಆಲ್ಸೋ ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್. ಓಕೆ, ದಿಸ್ ಇಸ್ ವಾಟ್ ಪ್ರೊಡಕ್ಷನ್ ಆಫ್ ದ ಪೊಲಾರಿಟಿ ಇನ್ ದ ಮಾಲಿಕ್ಯೂಲ್. ಅಂದ್ರೆ ಈಗ ಡೆಫಿನೇಷನ್ ಕೊಡ್ತಾನೆ ನೋಡಿ, ಏನು ಡೆಫಿನೇಷನ್ ಅಷ್ಟು ಎಕ್ಸ್ಪ್ಲೇಷನ್ ಕೊಟ್ಬಿಟ್ಟೆ. ಡೆಫಿನೇಷನ್ ಏನು ಬರ್ತದೋ ನಾನು ಎಲ್ಲವನ್ನೂ ಎಕ್ಸ್ಪ್ಲೇಷನ್ ಕೊಡ್ತೀನಿ, ಜಸ್ಟ್ ಸೆಂಟೆನ್ಸ್ ಹೇಳ್ಬೇಕಷ್ಟು ನಾನೀಗ. ರೆಸೋನೆನ್ಸ್ ಎಫೆಕ್ಟ್ ಆರ್ ಮೆಸೊಮೆರಿಕ್ ಎಫೆಕ್ಟ್ ಈಸ್ ಡಿಫೈನ್ಡ್ ಆಸ್ ದ formation or production of polarity in the molecule. The formation or production of polarity in the molecule by the interaction between pi bonds. By the interaction between pi bonds or a pi bond and a lone pair of electrons present on adjacent atom. This is what definition for the resonance effect. I will repeat once again. Resonance effect or mesomeric effect is defined as the production or formation of the polarity in the molecule by the interaction between pi bonds or a pi bond and lone pair of electrons present on adjacent atom. ಇದರ ಅರ್ಥ ಏನು? ಎರಡು ನೈಬರಿಂಗ್ ಆಟಮ್ಗಳ ಮಧ್ಯೆ, ಅದು ಕಾರ್ಬನ್ ಇರಬಹುದು, ಬೇರೆ ಆಟಮ್ ಇರಬಹುದು, ಅಲ್ಲಿ ಎರಡು ಪೈ ಬಾಂಡ್ಗಳಿದ್ರೆ ಪೈ ಬಾಂಡ್ ಮತ್ತೊಂದು ಬಾಜು ಪೈ ಬಾಂಡ್ ಇದ್ರೆ ಅಥವಾ ಒಂದು ಪೈ ಬಾಂಡ್ ಇನ್ನೊಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನೈಬರಿಂಗ್ ಆಟಮ್ಗಳಿದ್ರೆ ಅಲ್ಲಿ ಇಂಟ್ರಾಕ್ಷನ್ ಆಗ್ತದೆ ಅಥವಾ ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಈ ಡಿಸ್ಪ್ಲೇಸ್ಮೆಂಟ್ ಇಂದಾಗಿ ಪೊಲಾರಿಟಿ ಪ್ರೊಡ್ಯೂಸ್ ಆಗ್ತದೆ. ಇದೇ ರೆಸೋನೆನ್ಸ್ ಎಫೆಕ್ಟ್. ಓಕೆ, ಅಂಡರ್ಸ್ಟುಡ್ ನಾಟ್? ದಿಸ್ ಈಸ್ ರೆಸೋನೆನ್ಸ್ effect. It is most important concept, highly important concept. Resonance effect ನೀನು ಎಲ್ಲೇ ಆರ್ಗಾನಿಕ್ ಮಾಲಿಕ್ಯೂಲ್ ತಗೋ ಅಲ್ಲಿ ರೆಸೋನೆನ್ಸ್ ಎಫೆಕ್ಟ್ ಇದ್ದೇ ಇರ್ತದೆ. ಯಾಕಂದ್ರೆ ಇಂಥ ಸ್ಟ್ರಕ್ಚರ್ ಡಬಲ್ ಬಾಂಡ್ ಬಂತು, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬಂದು ರೆಸೋನೆನ್ಸ್ ಎಫೆಕ್ಟ್ ಬಂದೇ ಬರ್ತದೆ. ಇನ್ನೊಂದು ಪಾಯಿಂಟ್ ನಾನು ಕ್ಲಿಯರ್ ಮಾಡಬೇಕು, ಏನಪ್ಪಾ ಅಂತಂದ್ರೆ ಬೆಂಜಿನ್ ರಿಂಗ್ ಒಳಗೆ ದಿಸ್ ಕಾರ್ಬನ್ ಈಸ್ ಕನ್ಸಿಡರ್ಡ್ ಆಸ್ ಫಸ್ಟ್ ಕಾರ್ಬನ್ ಆಟಮ್. ಎಲ್ಲಿ ಒಂದು ಗ್ರೂಪ್ ಅಟ್ಯಾಚ್ ಇರುತ್ತೋ ಅದನ್ನ ಫಸ್ಟ್ ಕಾರ್ಬನ್ ಆಟಮ್ ಅಂತ ಕನ್ಸಿಡರ್ ಮಾಡ್ತೇವೆ. ಅದ್ರ ಬಾಜುಕ್ ಇರುವುದಿಲ್ಲ, ಇದನ್ನ ಆರ್ಥೋ ಪೊಸಿಷನ್ ಅಂತ ಕರಿತೀವಿ. ಸೆಕೆಂಡ್ ಪೊಸಿಷನ್ ಇಸ್ ಆರ್ಥೋ ಪೊಸಿಷನ್. ನೀನು ಈ ಕಡೆ ಬಂದ್ರೆ ಇದು ಆರ್ಥೋ ಪೊಸಿಷನ್ ಆಗ್ತದೆ, ಈ ಕಡೆ ಬಂದ್ರೆ ಇದು ಆರ್ಥೋ ಪೊಸಿಷನ್ ಆಗ್ತದೆ. ಅಂಡ್ ಥರ್ಡ್ ಪೊಸಿಷನ್ ಮೀನ್ಸ್ this is called as a meta position. This is also meta position. This is para position. Ortho meta para, ortho meta para.
In positive resonance effect, what happens? Ortho position, para position, ortho position. Andre ortho and para positions are bearing a negative charge. This is in positive resonance effect of the benzene ring. Benzene molecule iddaga enagutte ortho and para positions will bear negative charge. But in negative resonance effect, what happens? Ortho position, para position, ortho position. Means ortho and para positions will possess positive charge. The difference mainly dependent. Like next ballast concept is dependent. In negative resonance effect, ortho and para positions of the benzene ring will possess the positive charge. In positive resonance effect, ortho and para positions of the benzene ring will possess the negative charge. This is about what important thing regarding the resonance effect. In that one, positive resonance effect, negative resonance effect. Okay, thank you.